ಶಾಂತ, ನನ್ನ ಸ್ನೇಹಿತ ಕೋಳಿಂಗ ಬಂದಿದ್ದಾನೆ. 2 ಕಪ್ ಕಾಫಿ ರೆಡಿ ಮಾಡಿಕೊಂಡು ಬಾರಿ. ಏನ್ರಿ ನೀವು ಅಂದಿದ್ದು? ಊರಿಗೆ ಕಂಟಕರಾದ ಇಂಥವ್ರ ಸ್ನೇಹ ನೀವು ಮಾಡಬಾರ್ದು ರೀ. ಶಾಂತ, ಅವನು ನಮ್ಮ ಮನೆಗೆ ಬಂದ ಅತಿಥಿ, ಹಾಗೆಲ್ಲ ಮಾತನಾಡಬಾರದು. ಅವನು ನಮ್ಮ ಆಸ್ತಿ ವ್ಯವಹಾರಕ್ಕೆ ನನಗೆ ಬಹಳ ಸಹಾಯ ಮಾಡಿದ್ದಾನೆ. ನೋಡಿ, ಬಾಯಿಂದ ಹಸನಾದ ಮಾತುಗಳು ಬಂದ್ರೆ ಸಾಲುದರಿ. ಹಾವಿಗೆ ಎಷ್ಟೇ ನಾವು ಹಾಲು ಎರೆದ್ರು ಅದು ವಿಷವನ್ನು ಕಕ್ಕದೇ ಬಿಡುವುದಿಲ್ಲ ರೀ. ಶಾಂತ, ನಾನು ತುಂಬಾ ಬುದ್ಧಿವಂತನಿದ್ದೇನೆ. ನಾನು ಹೇಳಿದಷ್ಟು ಕೇಳುವುದು ನಿನ್ನ ಕೆಲಸ. ಹೋಗು, ಒಳಗಡೆ ಹೋಗಿ ಬೇಗ ಕಾಫಿ ತೆಗೆದುಕೊಂಡು ಬಾ. ಆಯ್ತು ರೀ. ಏಕೆ ಕಾಳಿಂಗ ಮೌನವಾಗಿ ಬಿಟ್ಟಿಯಲ್ಲ? ನನ್ನ ಹೆಂಡತಿಯ ಮಾತು ತಮಗೆ ಬೇಜಾರಾಯ್ತೆ? ಬೇಜಾರಿಲ್ಲ, ತುಂಬಾ ಖುಷಿ ಆಯ್ತು. ಖುಷಿ ಆಯ್ತೆ? ಅದು ಹೇಗೆ? ಎಂತಹ ದಿಟ್ಟ ಮಹಿಳೆ ಇದ್ದಾಳೆ ಈ ನಿನ್ನ ಹೆಂಡತಿ ಅಂತ. ಕಾಫಿ ತೆಗೆದುಕೊಳ್ಳಿ. ಶಾಂತ, ನಾನು ಮನೆ ಕಡೆ ಹುಷಾರು. ನಾನಷ್ಟು ತಾಲೂಕು ಆಫೀಸ್ಗೆ ಹೋಗಿ ಬರಬೇಕಾಗಿದೆ. ಬನ್ನಿ ಕಾಳಿಂಗ, ಹೋಗೋಣ. ಆಯ್ತು, ನಡಿ. ಏ ತಂದೆ ಮುರುನಾಳೇಶ್ವರ, ನನ್ನ ಪತಿಯವರು ಎಂಥವರ ಸಾಹಸ ಮಾಡಿದ್ದಾರೆ. ಇವರ ವಿಷಯ ಇವರಿಗೆ ತಿಳಿಯುತ್ತೆ. ದೇವರಿಗೆ ಇಂಥವರ ಸವಾಸ ಇವರು ಮಾಡಿದ್ರೆ ಅಂದಾಗ ಮುಂದಿನ ಜೀವನ ಗತಿ ಆದ್ರೆ ಏನು? है मेरा नाम कालिंगा. ನೀಚ, ನೀನೇ ಕೇಳಿ ಬಂದಿದ್ಯಾ? ಶಾಂತ, ನೀನೆಷ್ಟೇ ಹೊತ್ತು ಕರೆದರೂ ಬ್ರಹ್ಮ ಬರಹ ಬದಲಾಗುವುದಿಲ್ಲ ಕಡೆ, ಬದಲಾಗ. ನಿನ್ನ ಕಣ್ಣೊರೆಸಿಕೊಂಡು ಒಮ್ಮೆ ನನ್ನನ್ನು ನೋಡು. ನಿನಗೆ ಬಂದ ದುಃಖವೆಲ್ಲ ಬದಲಾದರೂ ಬದಲಾಗಬಹುದು. ನೀಚ, ನನ್ನ ಗಂಡನಿಗೆ ಇಲ್ಲ ಸಲ್ಲದ ಕಾಗದ ಬಗ್ಗೆ ವಿಷಯನ ತಿಳಿಸಿ ಅವನನ್ನು ನಂಬಿದವರಿಗೆ ದ್ರೋಹ ಮಾಡದ ಬಂದಿದ್ಯಾರೋ ಮಿತ್ರ ದ್ರೋಹಿ. ಕೂಗ್ಯಾಡ ಬ್ಯಾಡ ಶಾಂತ, ಕೂಗ್ಯಾಡ ಬ್ಯಾಡ. ಈ ಕಾಳಿಂಗನ ಪ್ರೇಮದ ಪರಿವಳ ಮುದ್ದಿಸದೆ ಮುಂದೆ ಹಾರಾಡಬೇಡ. ಈ ಅಪರೂಪದ ಕರ್ಪೂರದ ಗೊಂಬೆ ಎಲ್ಲಿರ್ತದೆಯೋ ಅಲ್ಲಿ ನಾನಿದ್ರನೇ. ಮತ್ತಿನ್ನೇನೋ, ಯಾರು ಇಲ್ಲದ ಸಮಯನ ಸಾಧಿಸಿ ಒಂಟಿ ಹೆಣ್ಣೆ ಸಿಕ್ಕಂತ ಕಾಮದ ಕಣ್ಣು ಹಾಕ್ತಾ ಇದೆಯಲ್ಲ, ನೀನೊಬ್ಬ ಕಳ್ಳ ಕಾಕರ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಕಳ್ಳ ಕಾಕರ
ಸತ್ಯವನ್ನೇ ಹೇಳಿದೆ ಶಾಂತ, ಸತ್ಯವನ್ನೇ ಹೇಳಿದೆ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕದ ಪ್ರಾಣಿ ಎಂದರೆ ಅದೊಂದೇ ನಿಯತ್ತಿನ ನಾಯಿ. ಉಳಿದೆಲ್ಲವುಗಳು ಬರೀ ಎಂದನ್ನು ತಿಂದು ಬದುಕುವ ನಾಯಿಗಳೇ. ಕಾಳಿಂಗ, ಬಂಡಗೆಟ್ಟ ನಾಯಿ, ಮರ್ಯಾದೆಯಿಂದ ಕಾಲು ಕಿತ್ತೋ ಇಲ್ಲಿಂದ, ಸುಮ್ಮನೆ ಹೊರಟೋಗು. ಹೊರಟು ಹೋಗಲು ಬಂದಿಲ್ಲ ಶಾಂತ, ಕಟ್ಟೆದ ಬಗುರಿಯಂತಿರುವ ಈ ನಿನ್ನ ಮೈ ಮಾಟದ ಸವಿ ರುಚಿಯನ್ನು ಉಂಡು ಹೋಗಲು ಬಂದಿರುವೆ. ಸುಮ್ಮನೆ ಪ್ರಲಾಪ ಮಾಡದೆ ಈ ನಿನ್ನ ಮೈಮನ ನನಗೊಪ್ಪಿಸು. ಇಲ್ಲದಿದ್ದರೆ ಬಲಾತ್ಕಾರ ಮಾಡಿಯಾದರೂ ನಿನ್ನ ಶೃಂಗಾರ ಶೀಲವನ್ನು ಲಂಗಿ ಹಾಕುವೆಯೇ ಹಣದಲ್ಲಿ. ಏಯ್, ನನ್ನ ಶೀಲವನ್ನು ನೀನು ನುಂಗು ಹಾಕ್ತೀಯ? ಶೀಲವನ್ನೇ ನುಂಗಿ ಹಾಕ್ತೀನಿ ಅಂತ ಚಂಡ ತಿರು ಹಾರಡಿ ಬಂದ ಎಷ್ಟು ಗಂಡಸರು ಚಂಡಿ ತಾಯಿ ಕೈಯಲ್ಲಿ ಚಂಡನೆ ಕತ್ತರಿಸ್ಕೊಂಡು ಬಿದ್ದಿದ್ದಾರೆ. ಏಯ್, ಒಂದ್ ಹೆಜ್ಜೆ ಮುಂದಕ್ಕಿಟ್ಟು ನೀನನ್ನ ಮುಟ್ಟಲು ಬಂದಿದ್ದೆ ನಿಜವಾದ್ರೆ ನಿನ್ನ ಕೈ ಕಗಲನ್ನು ಕತ್ತರಿಸಿ ನಾನಿನ್ನ ಘಟ ಉರುಳಿಸಬೇಕಾಗುತ್ತೆ. ಎಚ್ಚರಿಕೆ, ಎಚ್ಚರ, ಎಚ್ಚರ. ಅದು ಈ ಕ್ರಿಮಿನಲ್ ಕಿರಾತಕ ಕಾಳಿಂಗನಿಗೆ. ನಾನು ಯಾರು ಗೊತ್ತೇ? ನರನಾಗರ ನಂಬ ವಾಸುಕಿ ವಂಶದಲ್ಲಿ ಹುಟ್ಟಿದ ಕಾಳಿಂಗ. ಅರ್ಜುನನ ಘಟ ಉರುಳಿಸಲು ಅವನ ಮಗ ಬಬ್ರುವಾಹನನ ಬತ್ತಳಿಕೆಯಲ್ಲಿ ಬಾಣವಾಗಿ ಬಿದ್ದವ. ಸಮುದ್ರದ ತಟದಲ್ಲಿ ಶ್ರೀಕೃಷ್ಣನ ಪಾದದಿಂದ ನೆಟ್ಟಿ ವರ್ತಿಸಿಕೊಳ್ಳುವನು. ಅಷ್ಟೇ ಅಲ್ಲ, ಪರೀಕ್ಷಿತ ರಾಜನ ಮಗನನ್ನು ಹಡೆಯತ್ತಿ ಕೊಚ್ಚಿ ಮಹಾಭಾರತಕ್ಕೆ ಹೆಸರಾದವನು. ಇನ್ನು ಹೆಚ್ಚಾಗಿ ಹೇಳಬೇಕೆಂದರೆ ಆದಿಶೇಷನೋಗಿ ಈ ಬ್ರಹ್ಮಾಂಡವನ್ನು ಹೆಡೆಯಲ್ಲಿ ಹೊತ್ತುಕೊಂಡು ತಿರುಗಿದವನು. ಇನ್ನು ಸಾಕಬೇಕಾಗಿ ಕಾಳಿಂಗನ ವಂಶದ ಮಹಿಮೆ. ಸಾಕು ಬಾಯಿ ಮುಚ್ಚೋ ಪಾಪಿ. ಯಾಕೆಂದ್ರೆ ನಿನ್ನ ಹೆಸರಿನವರೇ ಇಂಥ ಹಲ್ಕ ಕೆಲಸ ಮಾಡ್ತಾ ಇದ್ರಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹಿಂದೆ ರಾಮಾಯಣ ಮಹಾಭಾರತದಲ್ಲಿ ಆ ರಾವಣನ ಮಗ ರಾಮ ಲಕ್ಷ್ಮಣನನ್ನು ಸರ್ಪದಿಂದ ಬಂಧಿಸಿದಾಗ ಗರುಡ ಬಂದು ಆಕಾಶ ಹತ್ರ ಹೋಯ್ದಿದ್ದು ನೆನಪಿಲ್ವೇನೋ ನಾಯಿ? ಸುಮ್ಮನೆ ಕಾಲ್ ಕಿತ್ತು ಹೊಟ್ಟೋಗಿಲ್ಲ. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಕಾಮದಿಂದ ಕಂಗೆಟ್ಟು, ಮಾನದಿಂದ ಮತಿಗೆಟ್ಟು, ಮತಿಹೀನನಾಗಿ ಈ ನಿನ್ನ ಯೋನಿ ಎಂಬ ಬಾಳ ದೋಣಿಯನ್ನು ಹತ್ತಿ ಸಂತಾನದ ಸಾಗರ ಧುಮುಕಿಸಿ ದಡ ಸೇರಬೇಕೆಂದು ನಿಂತಿದೆ. ಸುಮ್ಮನೆ ಮುಖ ತಿರುಗಿಸದೆ ಸುಖ ತೀರಿಸಿಕೋ ಈ ಅಮೃತ ಗಳಿಗೆಯಲ್ಲಿ. ಏ ಕಾಳಿಂಗ, ನೋಡು, ಸುಮ್ಮನೆ ನನ್ನ ಬಯಸಿ ನನ್ನ ಸೀಲುನ ಆಸೆ ಪಟ್ಟು ಹುಚ್ಚುನಾಗಬೇಡ. ನಾನು ಗಂಡುಳ್ಳ ಗರತಿ ಅಂತ ಮಾತ್ರ ಬರಿಬೇಡ. ಗಂಡುಳ್ಳ ಗರತಿ ಇದ್ದರೂ ಗಂಡನಿಂದ ಸುಖವಿಲ್ಲದ ನಿನ್ನ ಬಾಳು ಬರೀ ಕಣ್ಣೀರಿನ ಗೋಳು. ನಿನ್ನ ಗಂಡನೊಬ್ಬ ನಿನ್ನ ಹೆಸರಿನಲ್ಲಿ ಸೋಗು ಹಾಕಿದ ಸಂಡ. ಏನದ್ಯೋ ಪಾಪಿ, ನನ್ನ ಮಾಡಿಕೊಂಡ ಗಂಡನಿಗೆ ಷಂಡ ಅಂತ ಬೋಳಿದ ಈ ನಿನ್ನ ಬಾಯಿಗೆ ನನ್ನ ಮೆಟ್ಟಿನಿಂದ ಹೊಡಿಬೇಕಾಗಿತ್ತೆ. ಅಂತ ಗಂಡಸಳಿದ್ರೆ ಗಂಡಸಾಗಿ ಮುಂದಕ್ಕೆ ಮೆಟ್ಟನ್ನು ಎತ್ತಿ ಬೊಟ್ಟು ಮಾಡಿ ತೋರಿಸುವಿ ಆ ಹೆಣ್ಣೆ.
ಇನ್ನ ನಿನ್ನ ಶೀಲವನ್ನು ಸವಿಯದೆ ಬೀಳಲಾರೆ. ಏಯ್! ಅಲ್ಲಿ ತುಳಿಯುವ ನಿನ್ನ ಗಂಡ. ಶಾಂತ, ಈಗಲಾದರೂ ಗೊತ್ತಾಯಿತೆ ಈ ಕಾಳಿಂಗ ಎಂತವನು ಎಂದು. ಇನ್ನು ಕೂಗಿಕೋ, ಈ ಹೆಣ್ಣಿಗೆ ಶೀಲ ಶೃಂಗಾರವೆಂದ. ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ. ಈಗ ನೀನು ಮಾವು ಕಚ್ಚಿರುವ ನಾನು, ನೀನೀಗ ಈ ಹಾವು ಕಚ್ಚಿರುವ ಮಾವು. ಡೇಂಜರ್ ಡಾಂಗ್ ಸ್ಪೈಡರ್ ಕಾಳಿಂಗ. क्या है रे ये रसगुल्ला का माँ. ನಾಯಿ ಮುಟ್ಟಿತು ಮಡಿಕೆ. ಅಮ್ಮ, ಹೋಯ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೂ ಹೋಯ್ತು. ನಾನೀಗ ಹಾವು ಕಚ್ಚಿದ ಮಾವಾಗಿ ಹೋದೆ, ನಾಯಿ ಮುಟ್ಟಿದ ಮಡಿಕೆಯಾಗಿ ಹೋದೆ. ಅಮ್ಮ ಗಂಗಮ್ಮ, ಈ ದೇಹ ಮತ್ತೊಬ್ಬರಿಗೆ ದಾನವಾಗ್ಲಿ ಅಂತ ನನ್ನನ್ನು ಈ ಭೂಮಿ ಮೇಲೆ ಎತ್ತಿದ್ದೇನಮ್ಮ ನೀನು. ನಾನೀಗ ಯಾವ ಮುಖ ಹೊತ್ತುಕೊಂಡು ಈ ಭೂಮಿ ಮೇಲೆ ಬದುಕಿ ಬಾಳ್ಬೇಕು? ಇಲ್ಲ ಇಲ್ಲ ತಾಯಿ, ಹೂ ನನ್ನ ಅಕ್ಕ ತಂಗೀರಿ, ನೋಡಿದ್ದೇನಮ್ಮ ಈ ನನ್ನ ಜೀವನದ ಚರಿತ್ರೆ ಏನು. 10 ವರ್ಷದಿಂದ
ನನ್ನ ಗಂಡಿನಿಂದ ಸುಖವನ್ನೇ ಅನುಭವಿಸಿದ, ಆದರೂ ಅದನ್ನು ಯಾರಿಗೂ ಗೊತ್ತಾಗದಾಗೆ ಮುಡಿಪಿಟ್ಟು, ಆದ್ರೆ ಇಂದು ನನ್ನ ಶೀಲವನ್ನೇ ನಾಯಿ ಮುಟ್ಟಿದ ಮಡಿಗೆಯಾಗಿ ಮಾಡಿಕೊಂಡೆ ನಾನು. ನನ್ನಂತ ಪಾಪಿಯನ್ನು ಈ ಭೂಮಿ ಮೇಲೆ ಬದುಕಿರಲೇಬಾರ್ದು. ನನಗೆ ಉಳಿದಿರುವ ಮಾರ್ಗ ಅಂದ್ರೆ ಸಾವು ಒಂದೇ. ನಾನು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ಲೇಬೇಕು. ಅತ್ತಿಗೆ, ಅತ್ತಿಗೆ, ಮೈದ್ರ ಈಗ ಬಂದೇನಪ್ಪ? ಹೌದು ಅತ್ತಿಗೆ. ಇದೇನಪ್ಪ ನಿನ್ನ ಕೊರಳಲ್ಲಿ ಚಿನ್ನದ ಪದಕ ಎದ್ಕೊಂಡು ಬಂದಿದ್ಯಾ? ಅದೊಂದು ದೊಡ್ಡ ಕತೆ ಅತ್ತಿಗೆ. ಮೊನ್ನೆ ನಡೆದ JCP ಸಿದ್ದನಗೌಡನ ಪ್ಲಾಟ್ ದುರಂತದಲ್ಲಿ ಪೊಲೀಸರೊಂದಿಗೆ ನಾನು ಸೇರಿ ನನ್ನ ಕಲ್ಲಿನಿಂದ ಸಾವಿರಾರು ಗುಂಡಗಳನ್ನು ಓಡಿಸಿದೆ. ಅದರ ಹೆಮ್ಮೆಗಾಗಿ ಜಿಲ್ಲಾ SP ಸಾಹೇಬರು ಈ ಚಿನ್ನದ ಪದಕ ನೀಡಿದರು ಅತ್ತಿಗೆ. ಹೌದೇ ಮೈದನ, ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ 100 ಜನರಲ್ಲ 10 ಜನರು ಬಂದ್ರು ನೀನು ಕಲ್ಲಿಸಿದಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಅತ್ತಿಗೆ, ಆದರೆ ಎಂಬ ಅಪಸ್ವರದ ಮಾತೇಕೆ ತಾಳಿ? ಅದೇಕೋ ನಿನ್ನ ಕಣ್ಣಲ್ಲಿ ನೀರು. ಏನಾದರೂ ನಿನಗೆ ಯಾರಿಂದಾದರೂ ತೊಂದರೆ ಆಯಿತೆ? ಆಗಿದ್ದಲ್ಲಿ ಹೇಳಮ್ಮ, ಈಗಲೇ ಹೋಗಿ ಆದಮರನ್ನು ನಿನ್ನ ಪವಿತ್ರ ಪಾದದ ಮೇಲೆ ಕಡೆದು ಹಾಕಿ ಬಿಡುತ್ತೇನೆ. ಇಲ್ಲಪ್ಪ, ಇಲ್ಲ. ಯಾಕೋ ಇದು ಸ್ವಲ್ಪ ನನ್ನ ತವರಿನ ನೆನಪಾಯ್ತು ಅಷ್ಟೇ. ಅತ್ತಿಗೆ, ಈ ಉಡಿಯಲ್ಲಿ ಈ ಹಗ್ಗವನ್ನು ಏಕೆ ಇಟ್ಟುಕೊಂಡಿದ್ದೀಯಮ್ಮ? ಏನಿಲ್ಲಪ್ಪ, ಮನೆಯಲ್ಲಿ ಕಟ್ಟಿಗೆ ಇದ್ದಿದ್ದಿಲ್ಲಲ್ಲ, ಅದಕ್ಕೆ ನಾನು ಹೋಗಿ ಕಟ್ಟಿಗೆ ತರ್ಬೇಕಂತ ಈ ಹಗ್ಗ ಹಿಡಿದುಕೊಂಡು ಹೊರಟಿದ್ದೆ ಮೈದನ. ಏನಿದ್ದೀಯಮ್ಮ ನೀನು? ದಿನಾಲು ಕಟ್ಟಿಗೆ ತರುವವನು ನಾನು, ನಿನಗೇಕೆ ಅದರ ಚಿಂತೆ ಅತ್ತಿಗೆ? ನಡೆ ಒಳಗೆ, ನಾನು ಕಟ್ಟಿಗೆ ತರುತ್ತೇನೆ. ಅತ್ತಿಗೆ, ಇದೇನು ನಿನ್ನ ಕೈಗಳಲ್ಲಿ ರಕ್ತ? ಇಲ್ಲಿ ಒಡೆದ ಬಳೆಗಳ ಚೂರುಗಳೇಕೆ ಬಿದ್ದಿವೆ? ಇದೇನು ಆಶ್ಚರ್ಯಮ್ಮ, ಇದೇನು ಆಶ್ಚರ್ಯ? ಇಲ್ಲಿ ಏನು ನಡೆಯಿತೆಂದು ಬೇಗ ಹೇಳತ್ತಿಗೆ, ಬೇಗ ಹೇಳು. ಏನಿಲ್ಲಪ್ಪ, ಏನಿಲ್ಲ. ನೀನಕ್ಕೆ ಇಷ್ಟೊಂದು ಗಾಬರಿ ಆಗ್ತಾ ಇದೆಯಾ? ಅದೇನೋ ಅತ್ತಿಗೆ, ಅತ್ತಿಗೆ ಮೈದೂರಿನ ಗುಸು ಗುಸು ಮಾತಾಡ್ತಿರಲ್ಲ, ಏನದು ಅತ್ತಿಗೆ? ಇಂದು ನಾನು PSI ಆಗಿದ್ದೇನಮ್ಮ. ಅದಕ್ಕೆ ಈ ಸ್ವೀಟು. ತುಂಬಾ ಖುಷಿನ ಅತ್ತಿಗೆ? ತುಂಬಾ ಸಂತೋಷಪ್ಪ. ನೀನು ಸಾಹಿಬನಾದ್ರೇನು, ಸುಬೇದರ ಆದ್ರೇನು, ನೀನು ಮಾತ್ರ ಈ ಮನೆಯ ಭಾಗ್ಯದ ಭಾಗ್ಯಪ್ಪ. ಈ ಮನೆ ಸೌಭಾಗ್ಯ ಕಣೋ ನೀನು. ಅತ್ತಿಗೆಮ್ಮ, ಅದೇಕೋ ದಿನವರೆ ತರಹ ಹಿಂದಿಲ್ಲ. ನಿಮ್ಮ ಮುಖವು ಬಾಡಿದೆ, ಕೂದಲು ಒಂಥರ ಬಾಚಿರಿ, ಧ್ವನಿಯು ಒಂಥರ ಆಗಿದೆ. ಯಾಕಮ್ಮ ಇದಾವ ನಿನ್ನ ಚಿಂತೆ? ಹೌದು ಅತ್ತಿಗೆ, ನಾನು ಬಂದಾಗಿನಿಂದ ಯೋಚಿಸುತ್ತಿರುವೆ. ನಿನ್ನ ಮುಖದಲ್ಲಿ ಕಳೆ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ನಿನ್ನ ತಲೆಯಲ್ಲಿ ಬಾಚಿದ ಎಳೆ ಇಲ್ಲ. ಅದ್ಯಾವ ನಿನ್ನ ಮುಸುಕಿನ ಮಳೆ ಇದು ಹೇಳಮ್ಮ? ಆಗಿದ್ದಲ್ಲಿ ಈಗಲೇ ಹೋಗಿ ಆದಮರನ್ನು ಬರೆ ಮುಷ್ಟಿಯಲ್ಲೇ ಈಚುಕಿ ಸಾಯಿಸುವೆ. ಹೌದು ಅತ್ತಿಗೆ, ಹೌದು. ನಿನ್ನ ಹೆತ್ತ ಮಕ್ಕಳಂತೆ ಹುಲಿಯಾಗಿ ನಾವಿದ್ದೀವಮ್ಮ. ಹಾಗೇನಾದ್ರೂ ನಿಮಗೆ ಯಾರಿಂದಾದ್ರೂ ತೊಂದರೆ ಆಗಿದೆ ಹೇಳಿಬಿಡಮ್ಮ. ಈಗ ನಮ್ಮಲ್ಲಿ ಕಥಕಥನೆ ಕುದಿಯುತ್ತಿರುವ ಕೋಪಾಗ್ನಿಯಲ್ಲಿ ಅವರನ್ನು ಸುಟ್ಟು ಹಾಕಿ ಬಿಡುತ್ತೇವೆ. ಸತ್ಯವಾಗ್ಲೂ ನನ್ನ ಮಾತನ್ನು ನಡೆಸ್ಕೊಡ್ತೀರಾ? ಅನುಮಾನವೇಕೆ ಅತ್ತಿಗೆ?
ಈ ಮಾತಿಗೆ ನನ್ನ ಆರಾಧ್ಯ ದೈವ ಶ್ರೀ ಮಾರುತಿಯೇ ಸಾಕ್ಷಿ. ಹೆಚ್ಚಾಗಿ ಶ್ರೀ ಗುರು ಕುಮಾರೇಶ್ವರನ ಸಾಕ್ಷಿಯಾಗಿ ನಿನಗೊಂದು ಮಾತು ಕೊಡುತ್ತೇನೆ. ಎತ್ತಿಗೆ ನಿಂತ ನೆಲದ ಮೇಲೆ ಬೀಸುವ ಗಾಳಿ ಮೇಲೆ ಆನೆ ಮಾಡುತ್ತೇನೆ. ಎತ್ತಿಗೆ ಉದಯಿಸುವ ಸೂರ್ಯನ ಮೇಲೆ ಆಣಿ ಮಾಡಿ ಹೇಳುತ್ತೇವೆ. ಅದ್ಯಾವ ಸತ್ಯದ ಮಾತು ಹೇಳಮ್ಮ ಅತ್ತಿಗೆ. ಹೇಳಮ್ಮ, ಅದೇಕೆ ನಿನ್ನ ಮೌನ? ಹೇಳಮ್ಮ, ಹೇಳು. ಏನೂ ಇಲ್ಲಪ್ಪ. ಬೆಕ್ಕು ನಿಲುವಿಗೆ ಹಾರಿ ಹಾಲು ಕುಡಿಬೇಕಂತ ಪ್ರಯತ್ನ ಪಡ್ತು. ಆದ್ರೆ ನೆಲುವಿಗೆ ಹಾರಿದ ಬೆಕ್ಕನ್ನು ಬಡಿಯಲು ಹೋಗಿ ಮೇಲಿಂದ ಕೆಳಗೆ ಬಿದ್ದು ಈ ಎಲ್ಲ ಬಳೆಗಳನ್ನು ಒಡೆದುಕೊಂಡು ಬಿಟ್ಟೆ. ಮೈಕೈ ಎಲ್ಲ ಗಾಯ ಆಗ್ಬಿಟ್ಟಿದೆಯಪ್ಪ. ಛೇ, ಏನದಿಯಮ್ಮ ಅತ್ತಿಗೆ ನೀನು? ಎಂತ ನಕಲಿ ಮಾಡ್ತೀಯಮ್ಮ ನೀನು? ಛೇ, ಇರ್ಲಿ ನಡಿಯಮ್ಮ. ಅತ್ತಿಗೆ ನಮಗೆ ತುಂಬಾ ಹಸಿವಾಗಿದೆ, ಊಟಕ್ಕೆ ಬಡಿಸಬಾರಮ್ಮ. ಹಾ ನಡೆ ಅತ್ತಿಗೆ, ಹೋಗೋಣ. ಆಯ್ತು ಭಾರತ. ಸಾರಾಯಿಸಿ ಸೇಲಿ ನನ್ನ ದೇವೆ ಕಾಣುವಳು, ಸುರಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು, ಉಸಿರಾಟಕ್ಕೆ ಅವಳಾಗುತ್ತ ನನ್ನ ಜೀವ ಇರಿದಳು. ಹೇ ಹೇ ಸತ್ಯವನ ಕುಡಿಬೇಕು, ಸಾಕನ್ನ ಮಟನು ಕುಡಿಬೇಕ, ಕುಡ್ದ ಮಜಾ ಮಾಡ್ಬೇಕ. ಅದೇ ಈ ಹುಡುಕನ ಕೆಪಾಸಿಟಿ ಅಲ್ರಿ. ಕುಡ್ದು ನಿಷೇಧಾಗ ಮಾತಾಡಿದ ಜ್ಞಾನದ ಸುಖ ಹಾಲು ಕುಡ್ದಾಗ ಎಲ್ಲಿ ಮಾತಾಡಕ್ ಬರ್ತೈತ್ರಿ? ಯಾಕ ಅಂದ್ರ ಇದ್ರ ಒಳಗ ಮತ್ತಿಡಿಯೋ ನಿಶೆ ಐತಿ, ಮತ್ತ ಶಕ್ತಿ ಬರೋ ಕಸುವನ ಐತಿ. ನಾನು ಸಸ್ಪೆಂಡ್ ಆಗೇನಿ ಅಂತ ಹೇಳಿ ಈ ರೀತಿ ಮಾತಾಡಕತ್ತಲ್ರಿ. ಇದ್ರ ಒಳಗಿರೋ ಡಿಮ್ಯಾಂಡ್ ಮತ್ ಎದ್ರಾಗಿಲ್ಲ ನೋಡ್ರಿ. ಸುತ್ತಮುತ್ತಲು ಸುಜಗತ್ತಲು ಮೆತ್ತ ಮೆತ್ತಗೆ ಮೈಯ ಮುಟ್ಟಲು ಇಲ್ಲದ ಮುತ್ತಾಗ ಇಲ್ಲೇ ತೇಲಾಡುವ ಇಲ್ಲೇ ಓಲಾಡುವ ತೇಲಾಡುವ ಓ ಓ ಇಲ್ಲೇ ಓಲಾಡುವ ಇದ್ಯಾವ್ದ್ರಿ ಫುಲ್ ಟೈಟ್ ಆಗಿ ಈ ನಮೂನಿ ರೋಡ್ ಮೇಲೆ ಎಂಟ್ರಿ ಕೊಡಕತ್ತಿಲ್ಲ ರೀ? ಏನ್ರಿ ಫುಲ್ ಟೈಟ್ ಆಗಿ ರಸ್ತಾದ ಮೇಲೆ ನಿಂತಿರಲ್ಲ? ಏನ್ ಗೊಮ್ಮ ಅಂತ ನರಕತ್ತಾನು. ಸ್ವಲ್ಪ ದಾರಿ ಬಿಟ್ಟು ನಿಲ್ರಿ. ಹೌದು, ನಾನು ಕುಡಕ ಎಲ್ಲ ನಾ ಕೊಡಕ್ಕೆ ಮೂಗ್ ಮುಚ್ಗಳ ಸುಬ್ಬಿ ನಾನು ಅನ್ನಕತ್ತಾನೆ. ಹೌದು, ನಾನು ಕುಡುಕ. ಅದೇನ ಹೇಳ್ತಾರಲ್ಲ, ಹೆಣ್ಣಿಗೆ ಶರಾಯಿ ವಾಸನೆ ತೋರಿಸ್ಬಾರ್ದ ಅಂತ, ಗಂಡಿಗೆ ಹೂವಿನ ವಾಸನೆ ತೋರಿಸ್ಬಾರ್ದಂತ. ಇದನ್ನ ಕರೆ ಹೇಳ ನನ್ನ ಬುಕ್ಣಿ. ನೀನು ನೀರ್ ಎತ್ತಿ ನಿಷೇಧ ಬಿಡ್ತೀನಿ. ಏನ ತಿಳಿದೆ? ನೀ ಬಡದ್ರು ಮತ್ತಿನ್ನೂ ಒಂದು ಕ್ವಾರ್ಟರ್ ಕುಡ್ದು ಮ್ಯಾಕ್ ಹೇಳ್ತಾನ್ಲೆ. ಹಿಂಗ್ಯಾಕೆ ಹಂದಿ ಕತ್ಲ ಹಡ್ರ 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 ಅಂತಿಲ್ಲ? ಹಿಂಗ್ಯಾಕೆ ಉಗಳಾಕತ್ತಿ ಹಂದಿ ಕತ್ತಾರ? ಏ ಲಡ್ಕಿ, ಹೇಳ. ಈ ಜ್ಞಾನಿಗೆ ನೀನು ಕುಡುಕ ಅಂತೀಯ? ಹೌದು, ನಾನು ಕುಡುಕ. ಬ್ರ್ಯಾಂಡಿ ಕುಡ್ದವನು ಬ್ರಹ್ಮನ ಮಗ, ಪ್ಯಾಕೆಟ್ ಕುಡ್ದವನು ಪಾರ್ವತಿ ಮಗ.
ಏನು ಕುಡಿಲಾರ್ದವ್ ನಿಮ್ಮ ಅಪ್ಪ ಶೆಟ್ಟಿ ಹಲ್ಕಟ್ ನನ್ನ ಮಗ. ವಾ ವಾ ಇದು ಅಲ್ಲಲೇ? ಇದು ನಮ್ ಜನ. ಇಂಥ ಜನ ಎಲ್ಲಿ ಸಿಕ್ತಾರೆ ಹೊಡ್ರಿ ಚಪ್ಪಾಳೆ. ನನ್ನಂತ ಕುಡುಕರಿಂದನ ನಡೀತೈತಲಿ ಈ ಸಮಾಜ. ಅಲ್ಲಲಿ ನಮ್ಮವ್ರು ಬೆಳಗ್ಗೆಯಿಂದ ಸಾಲ್ಗಟ್ಟಿ ಸರಾಯಿ ಕುಡಿಲಿಲ್ಲಕ್ರ ಎಲ್ಲಿಂದ ಸಿಕ್ತಿತ್ತಲೆ ಈ ನೌಕರಿ ಮಾಡೋರಿಗೆಲ್ಲ ಸಂಬಳ. ಇಲ್ಲ ಅಂದ್ರ ಸಿಂಬಳ ಸುರ್ಸ್ಕೊಂತ ಅಡ್ಡಾಡ್ಬೇಕಾಕತ್ತಲೆ ಈ ಕತ್ಲದಾಗ. ಲೇ ಸಾಕು ಮುಗಿಸ್ಲೆ ನಿನ್ನವನು ಕುಡುಕ. ಅಲ್ಲೇ ಕುಡ್ದು ಕುಡ್ದು ಫುಲ್ ಟೈಟ್ ಆಗಿ ಗಟ್ರ ದಂಡಿಗೆ ಬೀಳ್ತೀರಿ. ಎಲ್ಲಿ ಮಲ್ಕೊಂಡಿದ್ದಪ್ಪ ಅಂದ್ರೆ ದೊಡ್ಡ ಅರಮನೆದಾಗ ಮಲ್ಕೊಂಡಿದ್ನಿ ಅಂತಿರಲ್ಲ. ನಿಮ್ಮನು ನಾಚಿಕೆ ಐತೇನೆ ನಿಮ್ಮ ಕುಡುಕರಿಗೆ ಅಂತೀನಿ ನಾನು. ಹೌದು ನೋಡ್ಲಿ, ಕರೆಕ್ಟ್ ಹೇಳಿದ್ ನೀನು. ನಾವು ನಾಚಿಕೆ ತಗೋದ ನಾಗೊಂದಿ ಮ್ಯಾಲೆ ಇಟ್ಟಾಗ್ಲೇ ನಾವು ಅಲ್ಲಿ ಗಟ್ಟಿಯಾಗಿ ನಿಂತು ಈ ಕೆಲಸ ಮಾಡ್ತೇವೆ. ಅಲ್ಲಿ ತಗಡೈತ್ ಮೇಲೆ ನಾಗೊಂದಿಲ್ಲ. ಅಲ್ಲಲ್ಲಿ ನಾವಲ್ಲಿ ಗಟ್ರ ದಂಡಿ ಮ್ಯಾಲ ಮಲಗಿರ್ಬೇಕಾದ್ರ ನಮ್ದೇನು ತಲೆ ಕೆಟ್ಟತಿ ಅಂತ ಮಾಡಿಗಿಡಿ ಏನ? ನಾವು ಅಲ್ಲಿ ಯಾಕೆ ಮಲಗ್ತೇವೆ? ಏಯ್, ನಾವಲ್ಲಿ ಯಾಕೆ ಮಲಗ್ತೇವೆ? ಜಗತ್ತಿನ ಆಗು ಹೋಗುಗಳ ಸುದ್ದಿ ತಿಳ್ಕೊಳಕ್ ನಾವಲ್ಲಿ ಗಟ್ರ ದಂಡಿ ಮೇಲೆ ಮಲಗಿರ್ತೇವೆ. ಹೌದು. ಹಂಗಾರ ಅದೇನು ವಿಷಯ ಐತಿ ಹೇಳಿ ನೋಡೋಣ. ಹೇಳ ಬಾಯ್ಲೆ. ಏನ್ ಅಳಬಾಕಿ ತಡಿ ಅಳಕ ಸಾತಾನ ಯಾರ ಅಲ್ಲೋ ಅಂತ. ಅಲ್ಲೋ ಇಷ್ಟೆಲ್ಲ ಹೇಳಾಕತ್ತಿಯಲ್ಲ, ನೀನೇನ ಪತ್ರಕರ್ತನ ಏನು ಮಾಡ್ತದವನು? ಹೌದ, ನಾವು ಅವ್ರ ಅಪ್ಪನ ಅಪ್ಪ ಅಂತ ತಿಳ್ಕೊಳ. ಅಲ್ಲಲ್ಲಿ ನಮ್ಮಷ್ಟು ಗಟ್ಟಿ ಸುದ್ದಿ ಅವ್ರಿಗೆ ಎಲ್ಲಿ ತಿಳಿತೈತಲೆ? ಯಾಕ ಅಂದ್ರ ನಾವಲ್ಲಿ ಗಟ್ರ ದಂಡಿ ಮೇಲೆ ಮಲಗಿರುವಾಗ ಸಂತಿಗೆ ಹೋಗೋರು, ಇದಕ್ಕೆ ಹೋಗೋರು, ತಮ್ಮ ಅತ್ತಿ ಸೊಸಿ ಜಗಳ, ತಂದಿ ಮಕ್ಕಳು ಜಗಳ ತಂದು ಹೇಳ್ತಿರ್ತಾರ. ಅದಕ್ಕೆ ನಾವಲ್ಲಿ ಗಟ್ರ ದಂಡಿ ಮೇಲೆ ಮಲಗಿ ಲೆಕ್ಕ ಬರ್ಕೊಳಕ್ ಹತ್ತಿರ್ತೇವೆ. ಲೆಕ್ಕನ ಹೌದಾ? ಹಂಗಾರ ಇನ್ನೊಟ್ಟು ಏನೇನು ವಿಷಯ ಐತಿ ಹೇಳಿ ನೋಡೋಣ. ಅದೇನಾತು ಕೇಳಲಿ, ಇನ್ನು ಹೇಳ್ತೇನೆ. ಅಯ್ಯಯ್ಯಯ್ಯೋ, ಇದು ಯಾವಿದು ನಮ್ಮ ಅತ್ತೆಲೆ? ಇದು ಒಂದು ಗಂಡನು ಕೂಡ ನಿಂತರೂ ಸೇರೋದಿಲ್ಲ, ಕುಂತ್ರೂ ಸೇರೋದಿಲ್ಲ, ಮಾತಾಡಿದ್ರು ಸೇರೋದಿಲ್ಲ, ಊಟ ಕೊಟ್ಟರು ಸೇರೋದಿಲ್ಲ. ಎಲ್ಲ ಕೀಲ್ಯಾಗ ಹಾಕ್ಯಂದು ಕುಂತಿರ್ತಾನೆ. ಇದ್ಯಾವಿದು ನಮ್ಮ ಅತ್ತೆಲೆ? ಇದು ಕುಂಬಾರ ಕತ್ತಿ ಅಂತಿರ್ತಾರ. ಹಂಗಾರ ಅತ್ತಿ ಸೊಸಿಗೆ ಬೇದ ಅದನ್ನ ಹೇಳಿ ನೋಡೋಣ. ಅದೇ ಅಯ್ಯೋ ಶಿವ ಶಿವ, ಇವತ್ತಿ ಜಗತ್ತಿನ ತುಂಬಾ ಎಲ್ಲ ಅವರೇ ಹೆಚ್ಚಿಗೆ ಆಗ್ಬಿಟ್ಟಾರ. ಹೇಳ್ತೇನೆ ಕೇಳಲಿ. ಏ ಮುದುಕಿ, ನಾನು ನನ್ನ ಗಂಡ ಒಟ್ಟು ಪ್ರೀತಿಯಿಂದ ಮಾತಾಡಕತ್ತಿದ್ರ ಇಲ್ಯಾಕೆ ಹಣಿಕ್ ನೋಡಾಕ್ ಬರಾಕತ್ತಿ? ಒಂದಿಟ್ಟು ಹೊರಗರ ಕುಂದ್ರ ಹೋಗ. ಇಲ್ಲ ಅಂದ್ರ ಸ್ವಲ್ಪ ಚಾನರ ಮಾಡ್ಕೊಂಡು ಬಾ ಅಂತ ಹೇಳ್ತಾರ. ಏ ಮುದುಕಿ, ನಾನು ನನ್ನ ಗಂಡ ಪ್ರೀತಿಯಿಂದ ಮಾವಿನ ಶಿಖರಣಿ ಉಣ್ಬೇಕಂತ ಮಾಡಿಟ್ಟಿದ್ರ ಅಲ್ಲ ಕಟ್ಟದ ಕುಂತಿಯೇ, ಇನ್ನೂ ನಿನಗೆ ಬರವಲ್ದಲ್ಲ. ಇದು ದುರ್ಗವ್ವನ ಬ್ಯಾನಿ ಅಂತಿರ್ತಾರ. ಅಲ್ಲಲ್ಲಿ ಸಾಕು ನಿಂದ್ರಿಸ್ಲಿ ನೀನು. ಸಾಕು ನಿಂದ್ರಿಸ್. ಸರಿ ಹಿಂದಕ್ಕ ತಡಕ ತಡಕ ತಡ್ಕಳ. ಅಲ್ಲಲ್ಲಿ ನಿಷೇ ಇದ್ರಿ ಏನಾತಲೆ? ಏನ್ ನಿಷೇಧ ಇದ್ರು ಏನ್ ಬೇಕು ಅದನ್ನ ಮಾತಾಡ್ಕೊಂತಿ. ಸರಿ ಹಿಂದಕ್ ಸರಿ ಇಲ್ಲ. ನಿಷೇಧಾಗ ನೀ ಸರಿಲೇ ಹಿಂದಕ್ ಸರಿಲೇ. ನಿಷೇಧಾಗ ಯಾವ ನನ್ನ ಮಗನರ ಇಲ್ಲಿವರೆಗೆ ಬ್ಯಾಡ ನಿಮ್ಮ ಮನೆಗೆ ಹೋಗು. ಏಂತಿಗೆ ಹೋಗಿ ಯವ್ವ ಅಂದದ್ದು ಕೇಳಿಯ ನೀನು? ಇದಕ್ಕೆ ಉತ್ತರ ಕೊಡಲೆ ನೋಡ ನೀನು. ಸಾಕು ಯಪ್ಪ ನಿಂದ್ರಿಸು. ಸಾಕು ನಿಂದ್ರಿಸು. ಸಾಕು ಮುಂದೆ ಹೇಳ್ಬೇಡ. ಸಾಕು ಸಾಕು ಅಂದ್ರ ಕೈ ಕೊಡು. ಬೇಕು ಬೇಕು ಜಗದಾಗೆಲ್ಲ
ಮುತ್ತು ಕೊಟ್ಟೆ, ಮುತ್ತಿನ ಮಳೆ ಸುರಿಸ್ತೇನೆ. ಏಯ್ ಕಮಾನ್ ಕಮಾನ್ ಡಾರ್ಲಿಂಗ್ ಕಮಾನ್, ಬಾ. ನನ್ನ ಕಡೆ ಹಾಡ್ಕೊಂತ ಕುಣ್ಕೊಂತ ಬಂದದ್ದು ನೋಡಿದ್ರ ಇಲ್ಲಿ ಕುಂತೋರು ಬಾಯಾಗೆಲ್ಲ ಜ್ವಾಲ ಸುರಿಬೇಕ. ಹಂಗ ಹೊಡಿ 9. ತಡಿ ತಡಿ ತಡಿ, ನಾನು ನಿನ್ ಜೊತೆ ಹೊಡಿ 9 ಮಾಡ್ಬೇಕಾದ್ರೆ ಮೊದಲು ಬಾಟ್ಲಿ ಆ ಕಡೆ ಹೋಗಿನಿ. ಫುಲ್ ಸ್ಟಡಿ ಆಗಿ ನಿಂದ್ರ ಆಮೇಲೆ ತಗ ನೀನು ಒಂದ್ ಸ್ವಲ್ಪ ಕುಡಿ. ಅವ್ನು ಪ್ಯಾಡ್ ಮಾಸ್ತಾರ ಕುಡಿ, ನಿಧಿಗನ್ನಾಗದ ಪ್ಯಾಡ್ ಮಾಸ್ತಾರ ಕೊಟ್ಟು ಕೊಡಿಸ. ಆಮೇಲೆ ಬೇಡ, ನಮ್ಮ ಅಣ್ಣ ದೇವ್ರಂತವ ಹಿಂಗೆಲ್ಲ ಮಾತಾಡಬಾರ್ದು. ಕಮಾನ್ ಕಮಾನ್. ಲೆಟ್ಸ್ ಗೋ. ನಿಜ ಹೇಳತ್ತೇನಿ ಹುಡುಗಿ, ಇವು ಪಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ. ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ. ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ. ನಿಜ ನನ್ನ ಹೃದಯದ ರಾಜ್ಯದೊಳಗೆ ಮಹಾರಾಜ ನೀನ ಗೆಳೆಯ. ನನ್ನ ಹೃದಯದ ರಾಜ್ಯದೊಳಗೆ ಮಹಾರಾಜ ನೀನ ಗೆಳೆಯ. ನಿಜ ಹೇಳತ್ತೇನು ಗೆಳತಿ. ಕಣ್ಣಿನೊಳಗ ಸುರುವಾದ ಪ್ರೀತಿ, ಮನಸ್ಸಿನೊಳಗ ಮನೆ ಮಾಡೈತಿ. ಎರಡು ಜೀವ ಒಂದೇ ಹೃದಯ ಪ್ರೇಮವಾಗಿ ಬೆರೆತೈತಿ. ಹೇ ಕಣ್ಣಿನೊಳಗ ಸುರುವಾದ ಪ್ರೀತಿ, ಮನಸ್ಸಿನೊಳಗ ಮನೆ ಮಾಡೈತಿ. ಎರಡು ಜೀವ ಒಂದೇ ಹೃದಯ ಪ್ರೇಮವಾಗಿ ಬೆರೆತೈತಿ. ನನ್ನ ಹೃದಯದ ರಾಜ್ಯದೊಳಗೆ ಮಹಾರಾಣಿ ನೀನು ಗೆಳತಿ. ನನ್ನ ಹೃದಯದ ರಾಜ್ಯದೊಳಗ ಮಹಾರಾಣಿ ನೀನು ಗೆಳತಿ. ನನ್ನ ಹೃದಯದ ರಾಜ್ಯದೊಳಗ ಮಹಾರಾಜ ನೀನ ಗೆಳೆಯ. ನನ್ನ ಹೃದಯದ ರಾಜ್ಯದೊಳಗ ಮಹಾರಾಜ ನೀನ ಗೆಳೆಯ. ಎಲ್ಲೈತ್ ನಂದು ಇನ್ನೊಂದು ಹೋರಿ? ಬಂತು 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 ಬಂತು, ಎಲ್ಲೈತು ಹೋರಿ? ಕುಡಿಯುವುದು ಕುಡ್ತಿ, ಸ್ವಲ್ಪ ನೀರು ಜಾಸ್ತಿ ಹಾಕ. ಸುಖ ಕುಡ್ದ ಸುಮ್ಮನ ಮಲಗುದು ಯಾಕೆ? ಎಷ್ಟು ಕುಡಿದರೂ ಸರಿ ಇರಬೇಕ, ಜಾಸ್ತಿ ಕುಡ್ದ ಜೋಲಿ ಹೊಡೆಯುವುದು ಯಾಕೆ? ಹಾಕ 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 ಇಲ್ಲ ನೈತಿ ಹಾಕ. Open Gangnam Style. Gangnam Style. Open Gangnam Style. Gangnam Style. Open Gangnam Style. Sexy lady. Open Gangnam Style. Sexy lady.
ಇರ್ಬೇಕು. ಕುಡಿಯೋರ್ದು ಎದಿ ಗಟ್ಟಿರ್ಬೇಕ. ಹೌದ ಹೆಣ್ಣರ ಮುಟ್ಲಿ ಗಂಡರ ಮುಟ್ಲಿ ಹೌದ ಕಡಿಗ್ ಹೊನ್ನರ ಮುಟ್ಲಿ ಮುಟ್ಲಿ ಮುಟ್ಟಿದ್ದನ ಮಾತ್ರ ಯಾವುದು ಬಿಡಬಾರ್ದು. ಹೌದಲೇ ದೋಸ್ತ. ಅದು ಈ ಕುಡುಕನ ಸ್ಪೆಷಾಲಿಟಿ. ಹೌದ ಈ ನನ್ನ ಮಗ ಕಾಂತ್ಯ 1 ಕ್ವಾರ್ಟರ್ ಕುಡಿಸಲಿ ಅಂದ್ರ 2 ಕ್ವಾರ್ಟರ್ ಕುಡಿಸಿ ನನ್ನ ಅಲ್ಲೇ ಬಿಟ್ಟು ಇಲ್ಲಿ ಬಂದು ನನ್ನ ಚಿನ್ನನ ಕುಟ ನಿತ್ಕಂದನಲ್ಲ ಮಗ. ಲೇ ಕಾಂತ್ಯ ಅಂತ ಅಲ್ಲಲೇ ಮಗನ ನನ್ನ ಹುಡುಗಿ ಕುಟಾಗ ಯಾಕಲೇ ನಿತ್ಕಂದಿದ್ಯೇ? ಹಂಗ ನಿಂತಿದ್ದು ಬಾರ್ಲಿ ದೋಸ್ತ. ನಾನಿನ್ನು ಏನೂ ಮಾಡಿರ್ಲಿಕ್ಕಿನ್ನ ನಾನು ಕೈ ಹಿಡ್ದಿಲ್ಲ, ಸೆರಗ್ ಹಿಡ್ದಿಲ್ಲ, ಇನ್ನು ಬುಗುರಿನೂ ಆಡಿಸಿಲ್ಲ. ಆಡಿಸ್ಬೇಕಾಗಿತ್ತಪ್ಪ. ಅಲ್ಲಿ ನಿನ್ನ ಮದುವೆ ಆಗ ಪೈಲ್ವಾನ್ ಬರಾಕತ್ತಾನ ಅಂತ ತೋರ್ಸಾಕತ್ತಿದ್ದೆ. ಅಲ್ಲಲೇ ಮಗನ ಇವಷ್ಟು ಮಾಡ್ಬೇಕು ಅಂತ ಹೇಳಕತ್ತೀಯೋ ಏನು ಮಾಡೇನಿ ಅಂತ ಹೇಳಕತ್ತೀಯ ಮಗನ? ನನ್ನ ದೋಸ್ತ ನೀ ಹಂಗಿಲ್ಲಲೇ, ನೀನು ನನ್ನ ಕುಚುಕು ದೋಸ್ತ. ಚಿನ್ನ ಇದು ಮೈಕ್ ಅದ ಚಿನ್ನ. ಓ ಮಹಾಪ್ರಭು, ನೀವೇನಿಲ್ಲಿ? ಅವನೇ ನೋಡ್ತಾರ ಮಗ. ಏ, ಹುಚ್ಚಿ. ಕುಡ್ದು ಬಂದಿ ಏನ್ಲೋ ಯಪ್ಪ ಒಲ್ಲೆ ಯವ್ವ. ಹುಚ್ಚಿ, ಹಳೆ ಹುಚ್ಚಿ. ಕುಡಿಲಿಲ್ಲ ಅಂದ್ರ ನಮಗೆ ದಿವ್ಸ ಬೆಳತಂಕನೂ ಫೋನ್ ಬರಕತ್ತವು. ಯಾಕೆ ಹೇಳು? ಮುಂಜಾನೆ 6 ಗಂಟೆಗೆ ಎದ್ದ ಅಂಗಡಿ ಬಾಗಿಲ ಕದ ತಗಸಾರ ನಾವು. ಹಂಗಂತ ಹೇಳಿ ನಾವಷ್ಟು ಕುಡುಕರು ಸೇರಿ, ಹೌದಲ್ಲ, ಹೌದ ಅಲ್ಲದ ನೋಡಿ, ಒಂದು ಸಂಘ ಮಾಡಿ ನಿಮ್ ಸಂಘದ ಉಪಾಧ್ಯಕ್ಷರಲ್ಲ ಅದಾರ ನೋಡು. ಅಧ್ಯಕ್ಷ ಉಪಾಧ್ಯಕ್ಷ ಅಲ್ಲ, ಶಟ್ ಪಡ್ದು ಸಂಘ ಮಾಡಿ ಒಂದು ಟರಾವ್ ಬರೆಯಕತ್ತವೆ. ಹಂಗ ಯಾದ್ ನಿಂತ ಮಗ ತೋರಿಸ್ಬೇಕಾಗಿ ಮಹಾಪ್ರಭುಗಳಲ್ಲಿ ವಿನಂತಿ. ನಿಮ್ ಜೊತೆ ಹಂದೆ ತಿನ್ಬೇಕು. ಸ್ವಲ್ಪ ಎದ್ದು ಆಶ್ವಾಸನೆ ಕೊಡ್ರಿ ಮಂದಿಗೆ, ಕುಂತ ಮಂದಿಗೆ. ಶಬಾಷ್. ಹೌದು ಹುಲಿಯ. ಏ ಹಿಂದಕ್ ಸರ್ಲಿ ಯವ್ವ. ಚೆನ್ನಾಗಿದ್ರಿ ತಾನೆ? ಏನು ಗೊಮ್ಮ ಅಂತ ನಾರ್ತಿ ಸರ್ಲಿ, ಹಿಂದಕ್ ಸರ್ಲಿ. ಅಷ್ಟು ದೂರ ನಿಂತ್ಕಂದ ನಿನಗೆ ಅಷ್ಟು ವಾಸನೆ ಬರ್ತತೆ ಅಂದ್ರ ಈ ಸರ್ಕಾರ ಎಣ್ಣೆ ತಯಾರು ಮಾಡಿ ಇಷ್ಟೆಲ್ಲಾ ಕುಡುಕರು ವಾಸನೆ ತಡ್ಕಂತತೆ ಅಂದ್ರ ಅದು ಹೆಂಗ್ ತಡ್ಕಂತಿರ್ಬೇಕ? ತಡ್ಕಬೇಕ. ತಡ್ಕನಕ್ಕಾಗಲ್ಲ ಅಂದ್ರೆ ಹೆಂಗ ನೀನ? ಕುಡ್ದು ಕುತ್ಕಂದ ಬಾರ್ನ್ಯಾಗ ಒಬ್ರಿಗೊಬ್ರು ಹೊಡೆದಾಡಿ ಹೊಡೆದಾಡಿ ಬಡದಾಡಿ ಬಡದಾಡಿ ಕಾಡಿಗೆ ಜಗಳ ಮಾಡಿ ಕೊಳಪಟ್ಟಿನು ಹಿಡ್ದು ಬ್ಯಾಡಲ್ಲ. ಅಲ್ಲ ಹಿಂದಕ್ ಇಂಬರ್ ಕೈಲಿ ಮತ್ ನನಗೆ ಇಟ್ಟಿ. ಒಬ್ರಿಗೊಬ್ರು ಜಗಳ ಮಾಡಿ ಕಡಿಗೆ ಪೊಲೀಸ್ರಿಗೆ ಕೆಲಸ ಹಚ್ಚರ ನಾವ. ಹೌದ ಪಪ್ಪಿ ಕೊಡಬೇಕೈತಿ. ಫುಲ್ ನಿಮಿಷ ಆಗ್ಯಾನ, ಪಪ್ಪಿ ಕೊಡಿಸ್ಕೊಂತೆ ಅವನ ಕೈಲಿ. ವಡಿ ದೋಸ್ತ, ವಡಿ ವಡಿ ವಡಿ. ಏ ತಡಿ 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 ತಡಿ, ಅದೇನೈತೆ ಹಂಗಾರ ಚೀಟಾಗ ಏನೈತೆ ಬರೋ ಓದಪ್ಪ ನೋಡೋನು. ಅಲ್ಲ ಚೀಟಿ ಸುದ್ದಿಗೆ ಬಂದ ಬಿಟ್ಟೆ. ಹಂಗಾರ ಕೇಳ, ಹೇಳ. ಊರಾಗ ಒಂದ್ ಬಾರ್ ಇರ್ಬೇಕ. ಆ ಬಾರಿನ ಮಗ್ಲಾಗ 20 to 40 ಸೈಟಿನ ಮನಿನ ಕಟ್ಟಿಸ್ಕೊಡ್ಬೇಕು. ಹೌದ. ಈಗೇನು ನಿನಗೆ ಆಧಾರ್ ಕಾರ್ಡ್ ಉಚಿತ ಗ್ಯಾರಂಟಿ ಕೊಟ್ಟರಲ್ಲ, ಹೌದೌದು. ನಮ್ಮ ಗಣಮಕ್ಕಳದು ಒಂದು ಆಧಾರ್ ಕಾರ್ಡ್ ಸೇರಿಸಿ ಇಂಥ ಬಾಟ್ಲಿನ ಎರಡು ಸಾಕಲ್ಲೇ ಬೇಡ, ಒಂದು ಫ್ರೀ ಕೊಡ್ಬೇಕ. ಇಷ್ಟೆಲ್ಲ ಮಾಡಿ ಕುಡ್ದು ನಿಷೇಧ ಗಡ್ರದಂಡಾಗ ಬಿದ್ದು ಸತ್ವಿ ಅಂತ ತಿಕ್ಕಂಬಿಡ. ಈ ಸರ್ಕಾರ ನಮಗೆ 5 ಲಕ್ಷದ ಪರಿಹಾರ ಕೊಡ್ಬೇಕ. ಅಷ್ಟ ಅಲ್ಲ, ಇದನ್ನ ಲಕ್ಷ ಇಟ್ಟು ಕೇಳ. ನಾಳೆ ನಿನಗೆ ಇದು ಬೇಕಾಗಿದ್ದ ವಿಷಯ. ನಾ ಸತ್ತ ಮ್ಯಾಲ ನನ್ನ ಮಕ್ಕಳಿಗೆ, ನಿನ್ನ ಮಕ್ಕಳಿಗೆ
ಈ ಸರ್ಕಾರ ಕಡ್ಡಾಯವಾಗಿ ಉಚಿತವಾಗಿ ಅವ್ರು ಎಲ್ಲಿ ಮಠ ಓದ್ತಾರ ಅಲ್ಲಿ ಮಠನು ಶಿಕ್ಷಣ ಕೊಡ್ಬೇಕ. ಯಪ್ಪ ಸಾಕ್ ಮುಗಿಸ್ಯಪ್ಪ ಕುಡುಕ್ ಸಾಮ್ರಾಜ್ಯದ ಅಧಿಪತಿ ಲೇ ನಿನ್ನವನ ಇಷ್ಟೆಲ್ಲ ನಿನ್ನ ಸಾಹುಕಾರಕ್ಕೆ ಏನು ಕೊಡು ಹೊತ್ನ್ಯಾಗ ನಿನ್ನ ಸಾಹುಕಾರದ ಎಲ್ಲಾನು ರೊಕ್ಕ ಖಾಲಿ ಆಗಿ ನಿನ್ನ ಹೆಂಡತಿ ಹೆಣ ಸುಡುಗಾಡಕೊಂಡಿರ್ತೈತಿ. ನೀನಾದಿಯಲ್ಲ ಇನ್ನು ಆಗಕ್ಕವಲ್ಲಿ. ಏ ಮಾಂತ್ಯ ಮುಗಿತಾ ಇಲ್ಲಪ್ಪ ಮಗನ ನಿನ್ನ ಲವ್ ಶೀನ. ಬಾರಪ್ಪ ಮಗನ ನೀನು ಅಡ್ಡ ಕರೇ ಬೆಕ್ ಬಂದಾಗ ಮಗನ ಏನ 4 ಕಷ್ಟ ಸುಖ ಮಾತಾಡಕತ್ತವ ಅಂದ್ ಬಂದ್ ಬಿಡ್ತೀಯ ಮಗನ. ಲೇ ಬರೀ 4 ಮೆಟ್ಲು ಹತ್ತೇನ್ ಲೇಕೆ ಕೊಟ್ಟಾಗ ಇನ್ನು ಸಪ್ತಪದಿ ತುಳಿಯೋದೈತೆ ಮಗನ. ಅಲ್ಲಿ ತನಕ ನಾ ಬಿಟ್ರಲ್ಲಿ ಮಗನ ನೀನು ಸಪ್ತಪದಿ ತುಳಿಯದ ಚಿನ್ನ ಹಳೆ 9 ನಾನು 9ರ ಮೇಲೆ 10ರ ಕಾಟಲ್ಲಿ ಎಬ್ಬಿಸ್ತೀನಿ ಬಾ ಮಾತಾಡ್ತಾಡ ಒಡೆ ಒಡೆ ಹಂಗಾರ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನೇನ ಬೇಡತಿ ಬೇಡ ಹುಡುಗಿ ಕೊಡಸಕ ಬಂದೇನ. ನಿನ್ನ ಮಾವ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನೇನು ಬೇಡದ ಬೇಡ ಹುಡುಗಿ ಕೊಡ್ಸಕ್ ಬಂದೇನ ಏನೇನು ಬೇಡದ ಬೇಡ ಹುಡುಗಿ ಕೊಡ್ಸಕ್ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ. ಚೈನಾ ತಂದೆನಿ ಬಾರ ನಿನ್ನ ಸೊಟ್ಟಗಾಲ ತಾರ. ತಡಿ ಓಟು ನೀ ಹಾಕ್ತೀವಿ ನಮ್ಮ ಹಾಕ್ತಾನು ಮಗನ ಪೂಚ ಅವ ಪೂಚ ನೀ ಗೀಚು ಚೈನಾ ತಂದೆನಿ ಬಾರ ನಿನ್ನ ಸೊಟ್ಟಗಾಲ ತಾರ. ಏನ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದಿನ ಏನ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದಿನ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನೇನು ಬೇಡದ ಬೇಡ ಹುಡುಗಿ ಕೊಡ್ಸಕ್ ಬಂದೇನ ಏನೇನು ಬೇಡದ ಬೇಡ ಹುಡುಗಿ ಕೊಡ್ಸಕ್ ಬಂದೇನ. ಬಳಿಯ ತಂದೆನಿ ಬಾರ ನಿನ್ನ ಚೊಂಚಗಯ್ಯ ತಾರ. ತಡ್ಕೋ ಎಲ್ಲದ ಇವೆಲ್ಲ ಸಾಮಾನು ಸಾಮಾನು ಆಗಲೇ ತಂದಿದ್ವಿ ಹಾಡು ಹೇಳಿಲ್ಲ ಹಂಗಾಗಿ ಹೋದ್ವ ಎಲ್ಲಿ ಹೋದವು ಒಳಗ ಇರೋದಿಲ್ಲ. ಯಾವಾಗ ಕೊಟ್ಟು ಬಂದಿ ಎಲ್ಲಿ ಇಟ್ಟು ಬಂದಿ? ನಿನಗೆ ಹೋಗುವಾಗ ಬೆಳಗ್ಗೆ ಕೊಟ್ಟ ಕಳಿಸ್ತೇನೆ. ನನಗೆಲ್ಲ ಬೇಕಾ ಈಗ ನಾ ಎಲ್ಲ ಬಳಿಯ ತಂದೆನಿ ಬಾರ ನಿನ್ನ ಚೊಂಚಗಯ್ಯ ತಾರ. ಏನ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದಿನ ಏನ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದಿನ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಏನೇನು ಕೇಳ್ತಿ ಬೇಡ ಹುಡುಗಿ ಕೊಡ್ಸಕ್ ಬಂದೇನ ಏನೇನು ಬೇಡದ ಬೇಡ ಹುಡುಗಿ ಕೊಡ್ಸಕ್ ಬಂದೇನ. ನತ್ತ
ತಂದೆನಿ ಬಾರ ಹಾಕ್ ಬಾರ. ನಿನ್ನ ಮಂಡ ಮೂಗ ತಾರ ಓಯ್, ನಂದು ಮಂಡೈತು ಮೂಗು. ಹೌದ ಕಮಾನ್ ನತ್ತ ತಂದೆನಿ ಬಾರ Come on, let's go. ನಿನ್ನ ಮಂಡ ಮೂಗ ತಾರ ಏನ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ಏನ ಬೇಡತಿ ಬೇಡ ಹುಡುಗಿ ಕೊಡ್ಸಕ ಬಂದೇನ ನಾತು ಬೇಡ ನಾರಿ ನಿನ್ನ ಮಾವ ಬಂದೇನ ನಾತು ಬೇಡ ನಾರಿ ನಿನ್ನ ಮಾವ ಬಂದೇನ ಏನನ್ನು ಬೇಡ್ತಿ ಬೇಡ ಹುಡುಗಿ ಕೊಡ್ಸಕ್ ಬಂದೇನ ಏನು ಬೇಡತಿ ಬೇಡ ಹುಡುಗಿ ಕೊಡ್ಸಕ್ ಬಂದೇನ ಸಾಕ್ इधर रावे अंदर आओ पापा बा हाको बंद 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 सिटी गुंड बंद 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 बेटी चंड बंद बंद हाको उंडड़ा उंडड़ा ಗುಂಡ ಅಲ್ಲವ ಒಳಗುಂಡು गुंड 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 ಕಳ್ಕೊಂಡೆವು ನೀ ಪೂರಾ ಕಳ್ಕೊಂಡಿ ಎಲ್ಲೈತೆ ನಿನ್ನ ಬೆಳಕಿಂಡಿ ಅಪ್ಪ ಅವ್ರು ಇನ್ನೂ ತೆಗ್ದಿಲ್ಲಪ್ಪ ನಂದು ಬೆಳಕಿಂಡಿ ಮತ್ ಯಾಕವ ಇವ್ರ ಕೈಯ ಸಿಕ್ಕೊಂಡಿ ಯಾಕ್ರಲಿ ಇವಳಿಂದ ಯಾಕೆ ಹಿಂಗ್ ಬಕ್ಕೊಂಡಿರ್ಲಿ ಮ್ಯಾಕ್ ಕೇಳ್ರಿಲಿ ಚಿಕ್ಕೊಂಡಿ ಈ ಛತ್ರಿಲಿ ಹೊಡೆದ್ರ ಹಾಕಿರಿ ನೀವು ಕಿಚಿಕೊಂಡಿ ಮಕ್ಕಳ ಏ ಮಾವ ಏ ಮಾವ ಹೇಳಲಿ ನೀನು ಬಾಳ ಬಾಳ ಅಂತ ಅದಿಯಂತೂ ಲಕ್ಕೊಂಡೆ ಲೇ 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 ಅಂದ್ ಅಂದ್ ಅಲ್ಲ 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 ಮಗನ ನೀ ಬಾಳ ಐ ನೀ ಬಾಳ ಅದಿಲಿ ಲಕ್ಕೊಂಡಿ ಅಂದಲ್ಲ ಮಗನ ನೀ ಅದಿ ಅದನ್ನ ಅದಕ್ಕ ತಗ್ಸಿನ ಬಾರ್ಲಿ ಪುಷ್ಪರಾಜ್, ಈ ದಾಡಿ ಮಾಡ್ರಿ ಎಣ್ಣೆ ಸಾಲ. ಬಟ್ ಈ ಊರ್ ಚಾಕ್ರಿನ ನನ್ನ ಮಗಳು ತಿನ್ನಿಸ್ತಾಳ ಚೌಕ್ರಿನ ಹಾ ಮಗಳ ಹೋಗನ್ ನಡಿ ವಾ ಹೋಗನ್ ನಡಿ ನಿನ್ನವನ ನಿನ್ನ ಕೆಳಗೆ ಹಾಕಿ ಒಂದಲ್ಲ ಒಂದ್ ತೆಗಿತಾರ ನವನ ಬೆಳಕಿಂಡಿ ಹಾ ಏ ಮಾವ ಮಾವ ನೀನು ಕೊಡಿ ಹಿಂಗ್ ಎತ್ತಬಾಡು ನೀ ಹಿಂಗ ಕೊಡಿ ಎತ್ತಿದ್ರ ಬ್ಯಾನ್ ಯಾಕತ್ತು ನನ್ನ ಕರೆ ಕುಂಡಿ ಏನ್ ಹಳೆ ಬಂಡ್ರದ್ರಲ್ಲಿ ಹಳೆ ಬಂಡ್ರ ಅದನ್ನು ತಗದ ತೋರಿಸ್ಬೇಕ ಏ ಮಾವ ನಾವು ಬಂಡ್ರಿದ್ದಾಗ್ಲೇ ನಿಮ್ಮ ಮಗಳ ನಮ್ಮ ಕೈಯ ಕೈ ಕೊಡ್ತಾಳು ಮಾವ ಲೇ 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 ನೀವ್ ಯಾಕ್ರಲಿ ಲೇ ನಾ ಯಾರ ಲೇ ನಾ ಯಾರ ಈ ಊರ ಪೊಲೀಸ್ ಪಾಟೀಲ್ ಸಿದ್ದೇಗೌಡ್ರ ಅದನ್ರಿ ಅವ ಬಲಗೈ ಬಂಟ ಬಲಗೈ ಬಂಟ್ ಅವನ್ ರೊಕ್ಕ ಅದನ್ರಿ ನಮ್ಮ ಅಪ್ಪನ ಕಂಟ ಯಪ್ಪ ನೀವ್ ಹಿಂಗ್ ಹೊಡೆದು ಮಾಡಬಾಡ್ರಿ ಓ ನನ್ನ ಕಾಲು ಕುಂಟ ಲೇ 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 ಕೇಳ್ರಿ ಲೇ ನನ್ನ 10 ಕಾರ್ಗಳದವು 8 ನನ್ನ ಹೊಲಗಳದವು 198 ನನ್ನ ಸಣ್ಣ ಸಣ್ಣ ಮನಿ ಅದಾವು 18 ಇನ್ನು ನನಗೆ ಹೆಂಡ್ಯಾರ ಅದರ್ರಿ ಉದಾ ಉದಾ ಎಲ್ಲವ ನಿನ್ನಾಲ್ಕು ಉದೋ, ಉದೋ. ಪರಿಶ್ರಮಾನಿ ನಾಲ್ಕು ಉದಾ ಏಯ್, ಚುಪ್ಪಾಡ್ರಿ. ಜೋಗಮೈ ಅಲ್ಲಲೇ. ಸತ್ಯವಾನಿ ನಾಲ್ಕು ಉದಾ ಅಲ್ಲಲ್ಲಿ ಇಷ್ಟ ಮಠ ಹೇಳಿದಲ್ಲ 18 ಕಾರು 28 ಎಕರೆ ಹೊಲ ಇವು ಓಸ್ನು ಇಷ್ಟು ದಿನ ಏನು ಅಣೂರಾಗ ಒಯ್ದು ಇಟ್ಟಿದ್ದೆಲ್ಲೇ ಇವನ್ನ ಲೇ ಪ್ಯಾನಿಗೆ ಹಚ್ಚಿ ತಿರ್ಗ್ಸಾಕತ್ತಿದ್ದಿಲಿ ಮಗನ ಪ್ಯಾನಿಗೆ ಹಚ್ಚಿ ತಿರ್ಗ್ಸಾಕತ್ತಿದ್ದೆ ಅಲ್ಲೂ ಮಾವ ಆ ಮನ್ಯರ ಹೇಳಿದಿ ನಾನು 25 ಲಗ್ನ ಆಗ್ಯಾವ ಅಂದ ಈಗ ಅವೆಲ್ಲಿ 125 ಆಗ್ಯಾವ ಏನೋ ಮಾವ ನೀನವ ಏ ಮಾಂತ್ಯ ಹೇಳ್ಪಾ ಕಾಂತ್ಯ ವಯಸ್ಸಿನ ಮಗಳನ್ನ ಹಿಂಗ ತಿರ್ಗಾಕ ಬಿಟ್ಟು ಎದಕ್ ಬೇಕಪ್ಪ ಈ ಮುದಿ ನನ್ನ ಮಗಗಿಷ್ಟು ಮದಿವಿ ಮುದಿಯ ಆಗಿದ್ಕ ಇಷ್ಟು ಮದ್ವೆ ಆಗ್ಯಾಕ ಲೇ 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 ಅದಕ್ಕ ನಿಮ್ ನೌಕರಿ ತೆಗ್ಸೇನ್ರಿ ಮಾಡ್ರಿ ಪಟಿ ಊರ್ ಚಾಕ್ರಿನ ನನ್ನ ಮಗಳು ತಿನ್ನಿಸ್ತಾಳ ಚೌಕ್ರಿನ ಮಗಳ ಹೋಗ ನಡಿವಾ ಇನ್ನ ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದ್ ಏನೈತಿ ಮಾವ ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದೇನೈತಿ ತಡಿ 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 ಹಾ
ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದೇನೈತಿ ಏನೈತಿ ಅಂತದೇನೈತಿ ಅದ ಕೇಳಲೇ ತಮ್ಮ ನನ್ನ ಮಗಳ ಹತ್ರ 5 ತೊಲಿ ಬಂಗಾರದ ಪದಕೈತಿ ಆ ಪದಕ ಈಗ ನಮಗೆ ಬೇಕಾಗಿತ್ತು ಮಾವ ಬೇಕಾಗಿತ್ತು ಆ ಪದಕ ನಮ್ಗೆ ಈಗ ಬೇಕಾಗಿತ್ತು ಮಾವ ಬೇಕಾಗಿತ್ತು ಏ ಕೊಡಂಗಿಲ್ಲ ಅಂದ್ರೆ ನಾವು ಬೇಡಂಗಿಲ್ಲ ಬೇಡಂಗಿಲ್ಲ ನಾವು ಬೇಡಂಗಿಲ್ಲ ಏ ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದೇನೈತಿ ಮಾವ ನಿನ್ನ ಮಗಳ ಹತ್ರ ಏನೈತಿ ಅಂತದೇನೈತಿ ಡಿಚ್ಚಕ್ಕ ಡಿಚ್ಚಕ್ಕ ನಡಿ ನಮ್ಮ ಹೊಲಕ್ಕ ಬಾರಿ ಬಡದ ಗಿಡ ಡಿಚ್ಚಕ್ಕ 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 ನಡಿ ನಮ್ಮ ಹೊಲಕ್ಕ ಸಾಕ್ ನಡ್ರಿವ ಸಾಕ್ ನಡ್ರಿ ಇನ್ನು ಹಿಂದ ಅದಾರ ಬರ್ತಾರ ನಡ್ರಿ ಅವ್ರು ತಗಂದ್ ನಮಗೆ ಬಂದಿ ತಡಿ ಏ ಅಯ್ಯೋ ಮಾಂತ್ಯ ಹೋಗೇ ಬಿಟ್ಟಲ್ಲ ಇವ ಈ ಶೆಟ್ಟಿ ಭಾಳ ಬೆರಿಕಿದ್ದಂಗೆ ಕಾಣಿಸ್ತೈತಿವ ಮೊದಲು ಹೋಗಿ ಇವ್ನ ಅಕ್ಕಿ ಕತ್ತು ತಿಳ್ಕೊಂಡು ನಮ್ಮ ಹೊಸ ಸಾಹೇಬ್ರನ್ನ ಭೇಟಿಯಾಗಿ ನಮ್ಮ ನೌಕರಿ ಏನಾತ ತಿಳ್ಕೊಂಬರ ನಡಿ ಮಗನ ಹೋಗೋಣ ನಡಿ ಒಂದು ಸೂರ ಸಂಗೊಳ್ಳಿ ರಾಯಣ್ಣನ ಆರ್ಭಟಕ್ಕೆ ನಡಗಿತು ಆ ಬ್ರಿಟಿಷರ ಸೈನ್ಯ ವೀರ ಸಿಂಧೂರ ಲಕ್ಷ್ಮಣ ಆರ್ಭಟಕ್ಕೆ ನಡಗಿತು ಆ ಪೊಲೀಸ್ ಪಾಟೀಲ್ ಭೀಮನಗೌಡನ ಸೈನ್ಯ ಆದರೆ ಇಂದು ಈ ಸಿದ್ದನಗೌಡನ ಆರ್ಭಟಕ್ಕೆ ನಡಿಗೆ ನೆಲ ಕಚ್ಚಿತ ಆ ನಾಗೇಶ್ ಬಲರಾಮರ ಸೈನ್ಯ ಇಂಥ ಹೋರಾಟದ ಮಧ್ಯದಲ್ಲಿ ನನ್ನನ್ನು ಮೋಸದಿಂದ ಅರೆಸ್ಟ್ ಮಾಡಿ ಕೋರ್ಟಿಗೆ ಕಳಿಸಿದರು. ಕೇವಲ ಒಂದೇ ಒಂದು ದಿನದಲ್ಲಿ ಬಿಡುಗಡೆಯಾಗಿ ಬಂದನ ಈ ಸಿದ್ದನಗೌಡ. ರಾಮಲಿಂಗ,
ನೀನೆಷ್ಟೇ ಎತ್ತರದ ನಿನ್ನ ತಮ್ಮನನ್ನು ಬೆಳೆಸಿದರು ಕೊನೆಗೊಂದು ದಿನ ಅವನನ್ನು ಸೆರೆ ಹಿಡಿದು ಕೈ ಕಾಲುಗಳನ್ನು ಕಟ್ಟಿ ಹಾಕಿ ಅವನ ಕೈ ಕಾಲುಗಳನ್ನು ಮುರಿದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಸಿದ್ದನಗೌಡನೇ ಅಲ್ಲ. ಕರಿಯೋ ಕರಿಯೋ ಗೌಡ್ರಿ ಮತ್ಯಾದಾವ ಹೊಸ ದಿಗಂತಕ್ಕೆ ಕಾಲಿಟ್ಟಿರುವುರಿ ನೀವು. ಅದೇನೆಂದು ಸಮಯ ಪಡೆದು ಸಮಾಲೋಚನೆ ಮಾಡಿ ತಿಳಿಸಿ ನನಗೆ. ಮುಂದಿನ ವಿಚಾರ ನಾನು ನೋಡಿಕೊಳ್ಳುತ್ತೇನೆ. ಆ ಕಾಳಿಂಗನೇಕೆ ಮೌನವಾಗಿದ್ದಾನೆ? ಗೌಡ್ರಿ, ಆ ಕಾಳಿಂಗ ಮೌನವಾಗಿಲ್ಲ. ಗೌಡರ ಮರ್ಯಾದೆ ಮಹಲನ್ನೇ ದಾಟಿ ಹೋಗುತ್ತಿದೆ ಎಂದು ನಸು ನಗುತ್ತಿದ್ದಾನೆ ಅಷ್ಟೇ. ಆ ನಸನಾಗ ಖುಷಿ ಆಗ್ಲಿಕ್ಕೆ ಒಂದು ಪಾರ್ಟಿ ಅರೇಂಜ್ ಮಾಡಂತ ತಗೋರಿ ಗೌಡ್ರ. ಹಾ ಕರಿಯ, ಹೇಳಿ ಗೌಡ್ರಿ. ಅದಕ್ಕೂ ಮೊದಲೇ ನಿನಗೆ ಹೇಳಿದ್ದೇನಲ್ಲ, ಆ ಕೆಲಸವನ್ನು ಈ ಹೊನ್ನಶೆಟ್ಟಿಯವರು ರೆಡಿ ಮಾಡಿದ್ದಾರೆ ಗೌಡ್ರಿ. ಹೊನ್ನ ಶೆಟ್ಟಿಯವರೇ, ಆದಷ್ಟು ಬೇಗ ಇನ್ನು ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ಬಾ. ಆಮೇಲೆ ಆ ಡ್ಯಾನ್ಸರ್ ಅನ್ನು ಕರೆಯಿಸು. ಆಯ್ತು ಗೌಡ್ರ, ತಮ್ಮ ಅಂತ ಹೇಳ್ರಿ. ಬೇಗನೆ ಕರೆಸಲಿ ಶೆಟ್ಟಿ. ಹಾ ಕರಿಯ, ಹೇಳಿ ಗೌಡ್ರಿ. ಇನ್ನು ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಳ್ಳೋಣ, ನಡೆ. ಆಯ್ತು ನಡೀರಿ ಗೌಡ್ರಿ. ಬ್ಯೂಟಿ ಗರ್ಲ್ ರೆಡಿ ಆಗಿ ಬರ್ರಿ.
ತುಟಿಯಲ್ಲಿದೆ ಸವಿಜೇನಿನ ಚಾಂಕು ನನ್ನಿ ಎದೆಯೆಲ್ಲವೂ ಅನುರಾಗದ ಬ್ಯಾಂಕು ಅಂದಕ್ಕೆ ಸೌಂದರ್ಯಕ್ಕೆ ನಾವೊಂದನೇ ರ್ಯಾಂಕು ಎಲ್ಲರ ಮನದಾಸೆಗೆ ನಾನಾಗುವೆ ಲಿಂಕು ಸಂತೋಷ ಇದರಲ್ಲೇ ಸ್ವರ್ಗ ಕಣ್ಣೆದುರಲ್ಲೇ ಎಲ್ಲಾನು ನಾ ಬಲ್ಲೆ ಏನೇನೋ ಕೊಡಬಲ್ಲೆ ಸಂತೋಷ ಇದರಲ್ಲೇ ಸ್ವರ್ಗ ಕಣ್ಣೆದುರಲ್ಲೇ ಎಲ್ಲಾನು ನಾ ಬಲ್ಲೆ ಏನೇನೋ ಕೊಡಬಲ್ಲೆ ಕೊಟ್ಟಾಗ ಕೋಲಾಹಲ ಶಕ್ತಿ ರಂಭೆ ಈ ವಯ್ಯಾರದ ರಂಭೆ ಗೊಂಬೆ ನಾ ಕರ್ಪೂರದ ಗೊಂಬೆ ಶಕ್ತಿ ಹುಣ್ಣಿಮೆ ಬೆಳದಿಂಗಳು ಮೈ ತುಂಬಿದ ಹೆಣ್ಣು ಗುಂಪಲ್ಲಿ ಎಲ್ಲರಿಗೂ ನನ್ ಮೇಲೆ ಕಣ್ಣು ನಕ್ಕರೆ ನವರತ್ನವು ಚಲ್ಲಾಡುವ ಸೊಬಗು ಸಿಕ್ಕರೆ ಸಂತೋಷವು ಕೈ ಸೇರಿದ ಬೆರಗು ನಾ ಕಣ್ಣು ಬಿಟ್ಟಾಗ ಮೈ ಮುಟ್ಟಿ ನಕ್ಕಾಗ ತಲಕಾಡು ಮರುಳಾಯ್ತು ಮಾಲಿಂಗಿ ಮಡುವಾಯ್ತು ನಾ ಕಣ್ಣು ಬಿಟ್ಟಾಗ ಮೈ ಮುಟ್ಟಿ ನಕ್ಕಾಗ ತಲಕಾಡು ಮರುಳಾಯ್ತು ಮಾಲಿಂಗಿ ಮಡುವಾಯ್ತು ಎಲ್ಲೆಲ್ಲಿ ಏನಾಯಿತೋ ಶಕ್ತಿ ರಂಭೆ ಈ ವಯ್ಯಾರದ ರಂಭೆ ಗೊಂಬೆ ನಾ ಕರ್ಪೂರದ ಗೊಂಬೆ ನನ್ನ ತವರೂರು ಆ ಗೊಂಬೆ ಅಲ್ಲಿಂದಲೇ ಬಂದ ದಾಳಿಂಬೆ ಒಂದಿದೆ ನನ್ನ ಬಳಿಯಲ್ಲಿ ಅಪರೂಪದ ಒಡವೆ ಯಾರಿಗೆ ಬೇಕಾಗಿದೆ ನಾನೀಗಲೇ ಕೊಡುವೆ ಶಕ್ತಿ ಶೆಟ್ಟಿ ಅವಳ ರೂಪಕ್ಕೆ ತಕ್ಕಂತೆ ಅವಳ ಹಾಡಿನ ನೃತ್ಯಕ್ಕೆ ತಕ್ಕಂತೆ ಹಣ ಕೊಟ್ಟು ಕಳಿಸು ಶೆಟ್ಟಿ ಅವಳ ಮೇಲೆ ನಾವು ಸೈಲೆಂಟ್ ಆದ್ರಾಯ್ತು ಗೌಡ್ರ ನಿಮಗೆ ಸೈಲೆಂಟ್ ಆದ್ರ ನಾವು ಟ್ಯಾಲೆಂಟ್ ಆಗೋದು ಯಾವಾಗ್ರಿ ತಗೊಳ್ರಿ ಬೇಗ ಒಂದು ಜಡ್ಜ್ಮೆಂಟ್ ಹೌದು ಶೆಟ್ರಿ ಹೌದು ಹೌದು ಶೆಟ್ರಿ ಹೌದು ಆ ಕಾಳಿಂಗನೇಕೆ ಮೌನವಾಗಿದ್ದಾನೆ ಏನೋ ನಿನ್ನ ಮೌನದ ಅರ್ಥವೇ ಕೆಲವಲ್ಲ सब तू जरा ವೇಟ್ ಕರೋ ಏಕೆಂದರೆ ರಾಮಲಿಂಗನ ತಮ್ಮನೊಬ್ಬ ಪ್ರದೀಪ ನಮ್ಮೂರಿನ ಠಾಣೆಗೆ ಎಸ್ಐ ಆಗಿ ಬಂದಿದ್ದಾನೆ. ಅದಕ್ಕೆ ಮುಂದೆ ಏನು ಮಾಡಬೇಕೆಂದು ವಿಚಾರಿಸುತ್ತಿದ್ದೆ. ಏನು ಆ ರಾಮಲಿಂಗನ ತಮ್ಮೂರ ನಮ್ಮೂರ ಠಾಣೆಗೆ SP ಆಗಿ ಬಂದಿದ್ದಾನೆ. ಹಾಗಾದರೆ ಮುಂಬೈಯಿಂದ ಮದ್ರಾಸಿಗೆ ಬೆಳ್ಳಿ ಬಂಗಾರ ಆನೆದಂತ ಹುಲಿ ಉಗಿರು ಕಳಿಸುವ ನಮ್ಮ ವ್ಯವಹಾರದ ಗತಿ ಏನು? ಮುಂದಿನ ವಿಚಾರವೇನು? ಗೌಡ್ರೆ, ಅದಕ್ಕೆ ಇರುವುದು ಒಂದೇ ದಾರಿ. ಅದೇನೆಂದು ಬೇಗನೆ ನೀನು ಹೇಳಿದರೆ ಅದಕ್ಕೇನು ಮಾಡಬೇಕೆಂದು ನೀನು ಹೇಳಿದ್ರೆ ಅದನ್ನು ಈಗಲೇ ರೆಡಿ ಮಾಡಿಸುತ್ತೇನೆ. ಗೌಡ್ರೆ, ನಾನು ಹೇಳುವ ಈ ವಿಷಯವನ್ನು ಸಮಾಧಾನವಾಗಿ ಕೇಳಿ.
ಅವಸರ ಮಾಡಿದರೆ ಅಪಘಾತವಾಗುವ ಸಂಭವವಿದೆ ಗೌಡ್ರಿ. ಆ ಕೆಲಸವನ್ನು ಈಗ ನಿಧಾನವಾಗಿ ಮಾಡಿ ಮುಗಿಸಬೇಕು. ಹೌದು ಗೌಡ್ರೆ, ಕರಿಯ ಹೇಳುವ ಮಾತಿನಲ್ಲಿ ಸಂಪೂರ್ಣ ಅರ್ಥವಿದೆ. ಮೊದಲು ಅವನಿಗೆ ಸತ್ಕಾರ ಸಮಾರಂಭವನ್ನು ಇಟ್ಟುಕೊಂಡು ನಂತರ ಸಾವಕಾಶವಾಗಿ ಅವನನ್ನು ನಮ್ಮ ಮನೆಗೆ ಕರೆಸಿ ನಂತರ ಅವನಿಗೆ ಹಣದ ಆಸೆಯನ್ನು ಹಚ್ಚಿ ಅವನನ್ನು ನಮ್ಮ ಕೈವಶ ಮಾಡಿಕೊಂಡು ನಮ್ಮ ಗುರಿಗಳನ್ನು ಸಾಧಿಸಬೇಕು. ಇದಕ್ಕೆ ನೀವು ಏನಂತೀರಾ? ಇದು ಗುಡ್ ಐಡಿಯಾ. ನೀವು ಹೇಳಿದಂತೆ ಅವನಿಗೆ ಹಣದ ಆಸೆಯ ಬಲೆ ಬೀಸಿ ಅನಂತರ ಬಲರಾಮನೆಂಬ ಹುಲಿಯ ಭೇಟಿಯಾಡೋಣ. ಅಂದಾಗ ಈ ಗೌಡನ ದರ್ಪಕ್ಕೊಂದು ಬೆಲೆ, ನಿನ್ನ ಮಾತಿಗೊಂದು ಕಲೆ. ಆಮೇಲೆ ನಾ ತೋರಿಸ್ತೇನ್ರಿ ಕೊನೆಗದ್ರ ನೆಲೆನ. ಏ ಕರಿಯ, ಆ ಕಲೆ ಅವ್ರಿಗೆ ಕತ್ರಿ ಬಲೆನ, ನಾ ಓದಿ ಎಬ್ಬಿಸುವೆ ಆ ಬೆಂಕಿ ಅಲೆನ. ಇದುವೇ ಈ ಹೊನ್ನ ಶೆಟ್ಟಿಯ ಚಾತುರ್ಯತೆಯ ಕಲೆ. ಏನಂತೀರ ಗೌಡ್ರಿ? ಇದು ಕರೆಕ್ಟ್. ಇನ್ನು ಸ್ವಲ್ಪ ಎಣ್ಣೆ ಉಳಿದಿದೆಯಲ್ಲ, ಅದನ್ನು ಹಾಕೋ ಶೆಟ್ಟಿ. ಇನ್ನು ಸ್ವಲ್ಪ ಮಜಾ ತೆಗೆದುಕೊಳ್ಳೋಣ. ಆಯ್ತು, ಬರ್ರಿ, ಬನ್ನಿ ಕಾಳಿಂಗ. ಶಾಂತ, ಸಬಿತಾ, ಅವರ ಬೇ ಯವ್ವ, ಬಾ ಬೇ ಮಿರ್ಚಿ ಬಜ್ಜಿ ತಿನ್ನಾಕಂತಿ. ಮಾಮ, ರಾಮ್ಲಿಂಗ್ ಮಾಮ, ಒಳಗೆ ಯಾರಿದ್ದೀರಿ? ಅಯ್ಯ ಅಣ್ಣ, ಅಲ್ಲೇ ಮಿರ್ಚಿ ಬಿಡಾಕತ್ತಾರಲ್ಲ, ತಿನ್ನಾಕತ್ತಾರ ಅವ್ರು. ಬರ್ರಿ ಬರ್ರಿ, ಬೇಗ ಬಾರ ಮಾಮ. ತಡಿ ಅಣ್ಣ, ನೀರೆಲ್ಲ ಕುಡೀರಿ, ಹಂಗ ಬರ್ಬೇಕಣ್ಣ ಅವ್ರು. ಊಟ ಮಾಡಿದ್ರ ಕುದ್ದಿ ಗಿದ್ದಿಗ್ ಬಿದ್ದು ಅಂದ್ರೆ ಏನ್ ಮಾಡ್ತಿ ಹೇಳು? ಅವರ ಶಾಂತ, ಮಾಮ, ಅಕ್ಕರು ನಾ ಬರತ್ತಿನೆಲ್ಲ ಶಾವಿಗೆ ಪಾಯಸ ಮಾಡಕತ್ತಾರ. ಹೌದಮ್ಮ? ಅಯ್ಯೋ, ಶಾವಿಗೆ ಊರಾಕತ್ತಾರ ಅವ್ರು ಒಳಗ. ಬರ್ಲಿ ಬರ್ಲಿ. ಅಕ್ಕಾರ ಬರ್ರಿ, ಈಗೇನು ಅವಸರ ಇಲ್ಲ. ನಾ ಏನು ಇನ್ನೂ ಒಂದ್ 2 ತಾಸು ಇಲ್ಲೇ ಇರ್ತೀನಿ. ತಿಂದು ಮುಂಜಾನೆ ಪೇಮೆಂಟ್ ಇಸ್ಕೊಂಡು ಹೋಗ್ತೀನಿ. ಬಾಯವ್ವ. ಶಾಂತ, ಮಾಮ, ಬಾ ಸೋದರ, ಈಗ ಬಂದೇನಣ್ಣ? ಬಾ ಸೋದರ, ಈಗ ಬಂದ್ಯಾ? ಚಿನ್ನು, ಈಗ ಬಂದೇನವ? ಹ್ಞೂ, ಈಗ ಬಂದೆ ನೋಡ. ಹೌದಮ್ಮ? ನೀನು ಹೌದಮ್ಮ, ಈಗ ಬಂದೆವು. ತೆಗೆದುಕೊಳ್ಳಿ ಚೀಲವನ್ನು. ಮಾಮ, ಏನಿದೆಲ್ಲ ಈ ಬುತ್ತಿ ರೊಟ್ಟಿ, ಈ ಸೀರೆಯ ಸಂಭ್ರಮ? ಅಯ್ಯ ಅಪ್ಪರ, ನಿಮಗೆ ಗೊತ್ತಿಲ್ಲನ್ರಿ? ನಿಮ್ಮ ಅಕ್ಕರದ ಇವ್ರು ಏನಂತಾರಿ? ನಿಮಗೆ ಏನಕ್ಕಾರಿ ಇವ್ರು? ಅತ್ತಿಗೆಮ್ಮ. ನಿಮ್ಮ ಹೇತಿಗೆಮ್ಮಾರು, ಸಾರಿ ಹತ್ತಿಗೆಮ್ಮಾರಿ. ನಾಲ್ಕರಾಗ ಬಸರದಾರಂತ್ರಿ. ಅದಕ್ಕ ಇದನ್ರಿ, ಅವು ಎಳ್ಳಚ್ಚಿ ಕರ್ದಿದ್ವು ಏನ ಅಂತಾರಲ್ರಿ, ಅವನ್ನ ಮತ್ತೆ ಸಣ್ಣ ಹುಡುಗರ್ದು ಇದ್ದಂಗೆ ಇರ್ತಲ್ರಿ, ಅದಕ್ಕೆ ಏನಂತಾರ? ಏನಂತಾರ ಹೇಳ್ರಿ? ಅದ ಏನ್ರಿ, ಅದ ಏನಂತಾರಿ ಅದಕ್ಕ? ಸುರಂದೊಳಗೆ ಅಲ್ರಿ, ಅದ ಹಳದಿ ಕಲರ್ ಇರುತ್ತೆ ನೋಡದು. ಹೇಳ್ರಿ ಹೇಳ್ರಿ. ಚಾಕ್ ಸಣ್ಣ ಹುಡುಗರ್ದು ಅದ ಅಲ್ಲ, ಇದು ಇಟ್ಟಿಂಪಲ್ಲೆ. ಇಟ್ಟಿಂಪಲ್ಲೆ, ಎಲ್ಲ ಹಚ್ಚಿದ್ದು ಸಜ್ಜಿ ರೊಟ್ಟಿ, ಮತ್ತು ಕರ್ಚಿಕಾಯಿ, ಶೇಂಗಾ ಹೋಳಿಗೆ ಎಲ್ಲ ತರ್ದಿವ್ರಿ. ನಾಲ್ಕರಾಗ ಬಸರದಾರ ಅವರು. ನಮ್ಮ ಅತ್ತಿಗೆಮ್ಮ 4 ತಿಂಗಳು ಬಸರಿ ಅಂದರೆ ಒಂದು ಮಗುವಿನ ತಾಯಿ. ಸಂತೋಷ, ಬಹಳ ಸಂತೋಷ. ಅಣ್ಣ ಬಂದೇನಪ್ಪ, ನೀನು ಅಪ್ಪ ಆಗ್ತಿದ್ದೀಯಲ್ಲೋ, ಇದೇ ಖುಷಿಯಲ್ಲಿ ನಮ್ಮೆಲ್ಲರಿಗೂ ಸಿಹಿ ಕೊಡಣ್ಣ. ನನ್ನ
ಹೆಂಡತಿ ಗರ್ಭವತಿಯೇ? ನಾನು ಅಪ್ಪ ಆಗ್ತಾ ಇದ್ದೇನೆ. ಹೆಂಗ್ರು ಇದು ಹೆಂಗ್ರು ನಾನು ಅಪ್ಪ ಆಗಿದ್ದು? ಇದೆಲ್ಲ ನಿಮಗೆ ಹೆಂಗ್ ಗೊತ್ತಾತ್ರು? ಏನಿದೀಯಣ್ಣ ನೀನು? ಈ ಬಯಕೆ ಬುತ್ತಿ ನೋಡಿದ್ರೆ ಗೊತ್ತಾಗೋದಿಲ್ವೇ? ಅತ್ತಿಗೆಮ್ಮ, ನೀನಾದ್ರೂ ಹೇಳಮ್ಮ ಈ ನನ್ನ ಅಣ್ಣನಿಗೆ. ಗಂಡು ಮಕ್ಕಳಿಗೆಲ್ಲ ತಿಳಿಯುವಂತ ವಿಷಯ ಇದು. ಇದೇನಿದ್ರೆ ಹೆಣ್ಮಕ್ಳಿಗೆ ಅಡ್ಡ ತಿಳಿಯುವಂತ ವಿಷಯ. ಬರ್ರಿ ಇದ್ರೊಳಗ ಎಲ್ಲ ಬುತ್ತಿ ಐತಿ. ಹೋಗಿ ಒಂದ್ 4 ಮಂದಿ ಆಕಾರ ಜಲ್ದಿ ಮನೆಗೆ ಬರ್ರಿ, ಬುತ್ತಿ ಹಂಚಕ್ ಬರ್ತೀವಿ. ಮೊದಲು ಈ ಒಳಗಡೆ ಬಾರಪ್ಪ, ನಾವೆಲ್ಲ ಬುತ್ತಿ ಬಿಚ್ಚೋನು. ಆಯ್ತಕ್ಕ, ಬಾ ಅಕ್ಕ. ಪಟ್ನ ಬುತ್ತಿ ಬಿಂಚಿ, ನಂಗೂ ಹೊಟ್ಟೆ ಸತ್ತಿವ, ನಿನಗೂ ಹೊಟ್ಟೆ ಸತ್ತಲ್ಲ, ಅರ್ಧಕ್ಕರ್ಧ ನಾವ ತಿನ್ನೋನು. ಬಾ ಮಾಮ, ಅಣ್ಣ, ಏನಣ್ಣ ನೀನು? ನಾವೆಲ್ಲ ಖುಷಿ ಪಟ್ಟು ನಗುತ್ತಿದ್ದರೆ ನೀವಿಬ್ಬರು ಈಗೇಕೆ ಮೌನವಾಗಿ ನಿಂತಿರುವಿರಿ? ಏನು ಮಾಮ ಇವರ ಕತೆ? ಈಗಂತೂ ಯಾವತ್ತು ನೋಡಿದರೆ ಹೀಗೆ ಇರುತ್ತಾರೆ ಇವರು. ಚೊಚ್ಚಲ ಬಶೀರು ಒಬ್ಬರಿಗೊಬ್ಬರು ನಾಚಿಕೆ ಪಡ್ತಾ ಇರ್ತಾರೆ. ಇರ್ಲಿ ಬಿಡು. ಹಿರಿಯರಾದವರು ಈಗೆಲ್ಲ ನಾಚಿಕೆ ಪಡಬಾರದು. ಹಲೋ ಮಿಸ್ಟರ್ ಪ್ರದೀಪ್, ಕಾಂಗ್ರಾಚ್ಯುಲೇಷನ್ ಕಣೋ ನಿನಗೆ. ಅದೇನಂದ್ರೆ ಅತ್ತಿಗೆಮ್ಮ 4 ತಿಂಗಳು ಬಸರಿ ಅಂತೆ. ಹಾ ಹೌದು ಕಣೋ, ಹಿರಿಯಣ್ಣ ತಂದೆಯಾಗುತ್ತಿದ್ದಾನೆ. ಹಾ ಹಾ ಹೌದು ಕಣೋ, ನಾವಿಬ್ಬರು ಆ ಮಗುವಿಗೆ ಚಿಕ್ಕಪ್ಪಗಳು ಆಗುತ್ತಿದ್ದೇವೆ. ಹಾ ಹೌದು, ನೀನು ಬೇಗ ಬಂದ್ಬಿಡೋ ಕಣೋ. ಹಾ ಪ್ರವೀಣ್ ಮಾಮನು ಬಂದಿದ್ದಾನೆ. ಹಾ ಹಾ ಮುಂದಿನ ಸೀಮಂತ ಕಾರಣವನ್ನು ಶ್ರೀ ಗುರುಶಾಂತೇಶ್ವರ ಕಲ್ಯಾಣ ಮಂಟಪದಲ್ಲಿ ಡಾಮ್ ಡೂಮ್ ಅಂತ ಭರ್ಜರಿ ಮಾಡೋಣ. ಹಾ ಆಯ್ತು, ಸರಿ, ಬೇಗ ಬಾರು. ಹಾ ಆಯ್ತು ಆಯ್ತು. ಏನು ತಮ್ಮ, ಸುದ್ದಿ ಮೇಲೆ ಸುದ್ದಿನೇ ತಿಳಿಸಿಬಿಟ್ಟಿಯಲ್ಲ. ನಿಮ್ಮ ಅತ್ತಿಗೆ ಗರ್ಭವತಿ ಅಂದ್ರ ನಿನಗೆಷ್ಟು ಸಂತೋಷ ಆಗಕತ್ತೈತು? ನಿನಗೆಷ್ಟು ಸಂತೋಷ ಆಗಕತ್ತೈತಿ? ಏನಣ್ಣ ನೀನು? ಸಂತೋಷವಾಗದೆ ದುಃಖ ಆಗ್ತೈತೇನು? ಇದು ಅತ್ತಿಗೆಯ ಕೈ ತುತ್ತು ತಿಂದು ಬೆಳೆದು ದೇಹ. ಅತ್ತಿಗೆಯ ಕೈ ತುತ್ತು ಎತ್ತವ್ವನನ್ನು ಮರೆಸುತ್ತದೆ ಎಂದು ಗಾದೆ ಮಾತಿದೆ. ಹಾ ಇರ್ಲಿ, ಈಗ ಕಲ್ಯಾಣ ಮಂಟಪಕ್ಕೆ ಬುಕ್ಕಿಂಗ್ ಅನ್ನು ಮಾಡಬೇಕು. ಏಕಂದ್ರೆ ಇನ್ನು 4 ತಿಂಗಳಂದ್ರೆ ಕುಣ್ಕೊಂತ ಬರ್ತೈತಿ. ಆವಾಗ ತಾರೀಕು ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡೋದಣ್ಣ? ಏನ್ ಮಾಡೋದು? ತಮ್ಮ, ಅಷ್ಟೊಂದು ಅವಸರದ ಆತುರವೇ? ಹೌದಣ್ಣ, ಹೌದು. ಕಾರ್ಡ್ ಪ್ರಿಂಟ್ ಮಾಡೋದು, ಸಂತಿ ಮಾಡುವುದು, ಮಂದಿ ಮಕ್ಕಳಿಗೆ ಹೇಳೋದು, ಇವೆಲ್ಲ ಕೆಲಸ ಒಮ್ಮೆಗೆ ಬಹಳ ಆಗ್ಬಿಡ್ತಾವು. ಅದಕ್ಕೆ ಈಗ್ಲಿಂದಲೇ ಪ್ರಾರಂಭ ಮಾಡ್ಬೇಕಿದೆ ಅಣ್ಣ, ಈಗ್ಲಿಂದಲೇ ಪ್ರಾರಂಭ ಮಾಡ್ಬೇಕಿದೆ. ನಿಮ್ಮ ಅತ್ತಿಗೆ ಶ್ರೀಮಂತ ಕಾರಣಕ್ಕ ಎಲ್ಲ ನಮ್ಮ ಮಂದಿ ಮಕ್ಕಳು ಹೇಳಿ ಕಳಿಸ್ತೇನಪ್ಪ. ಆ ಪ್ರವೀಣ, ಇದು ಮಾತಾಡೋ ಮಾತು ಹೌದೇನಪ್ಪ? ಇರ್ಲಿ ಬಿಡು ಮಾಮ, ಇದು ಅವರ ಪ್ರೇಮದ ಮಾತು. ಅತ್ತಿಗೆ ಪ್ರೇಮಕ್ಕೆ ಈಗೆಲ್ಲ ಮಾತಾಡ್ತಾ ಇರ್ತಾರೆ. ಎಲ್ಲರಿಗೂ ಸಂತೋಷವಿದೆ. ಅತ್ತಿಗೆಮ್ಮ, ನೀನು ಚಿನ್ನನ್ನು ಕರ್ಕೊಂಡು ಬೇಗ ಊಟ ಮಾಡು. ನಾವು ಒಟ್ಟು ಅಡ್ವಾನ್ಸ್ ಕಲ್ಯಾಣ ಮಂಟಪದ ತಾರೀಕು ನೋಡ್ಕೊಂಡು ಬರ್ತೇವೆ. ಹಾ ಮಾಮ, ಬಾ ಹೋಗೋಣ. ಅಲ್ಲೇ ಬೇಗನೆ ಹೋಗಿ ಅಲ್ಲೇ ಪ್ರದೀಪ್ನನ್ನ ಕರ್ಕೊಂಡು ಹೋಗಿ ಬರೋಣ. ಬಾ ಮಾಮ. ಸ್ವಾಮಿ, ನೀನು ಗರ್ಭವತಿಯಾದದ್ದು ನಿಜನಾ? ಸ್ವಾಮಿ, ಪತಿಯ ಮೋತನ್ನು ಒಮ್ಮೆಯೂ ಮೀರದ ಪತಿರತಿಯರ ಸಾಲಿನಲ್ಲಿ ಹೆಸರೋಗಿ ಉಳಿದ ನೀನು ಹೀಗೆ ಮೌನವಾಗಿ ಗಂಡನಿಗೆ ಉತ್ತರಿಸದೆ ಮೂಕ ಸ್ಮಿತಳಾದಿಯೋ ನನ್ನೆದರು. ಹೇಳು, ನೀನು ಗರ್ಭವತಿಯಾದದ್ದು ನಿಜವೇ? ಸ್ವಾಮಿ, ಈ ಭೀಕರ ಪರಿಸ್ಥಿತಿಗೆ
ನಾನ್ ನಿಮಗೆ ಏನಂತ ಉತ್ತರ ಕೊಡ್ಬೇಕಂತ ನನಗೊಂದು ತಿಳಿತಾ ಇಲ್ಲ ರೀ, ಒಂದು ತಿಳಿತಾ ಇಲ್ಲ. ಆದ್ರೆ ಯಾವಾಗ್ಲೂ ನನ್ನ ಮೈಮನ ಒಂದಾಗಿಲ್ಲ, ಮೈ ಮಾತ ಕಲಿಕಿಲ್ಲ. ಆದ್ರೂ ನನ್ನ ಪತಿ ಹೀನಳಾಗಿದ್ದೇನೆ ಸ್ವಾಮಿ, ಪತಿ ಹೀನಳಾಗಿದ್ದೇನೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿ. ಅಂದರೆ ನೀನು ಗರ್ಭವತಿಯಾದದ್ದು ನಿಜನಾ? ಶಾಂತ, ಗರತಿ ಮಂಡೋದರಿಯ ಮನ ಹೊಂದಿದವಳು ನೀನು. ಗರತಿ ಸೀತಾ ಮಾತೆಯ ಪತಿರತ ಶಕ್ತಿಯನ್ನು ಪಡೆದುಕೊಂಡವಳು ನೀನು. ಪತಿಯ ರತಿಯ ಸುಖವಿರದಿದ್ದರು ಸದಾ ಸನ್ಮುಖಿಯಾಗಿ ನನ್ನೊಂದಿಗೆ ನಗು ನಗುತ್ತಾ ಇರುವ ನೀನು ಎಂದು ನೀ ಗರ್ಭವತಿಯೇ? ಛೇ ಛೇ, ಇದನ್ನು ಕೇಳಿ ನಗಬೇಕು ಅಳಬೇಕು ನನಗೊಂದು ತಿಳಿಯಬಲ್ಲದು ಶಾಂತ, ನನಗೊಂದು ತಿಳಿಯಬಲ್ಲದು. ಓ ನಿನ್ನ ಸವಕಾರನ ಸಂಪತ್ತು ತಂದಿತು ನನಗೆ ಆಪತ್ತು. ಅರ್ಥವಿಲ್ಲದ ಮಾತಿಗೆ ನಾನು ಏನಂತ ಹೇಳ್ಬೇಕಂತ ಒಂದು ತಿಳಿತಾ ಇಲ್ಲ ರೀ. ಆದ್ರೆ ಏನ್ ಮಾಡ್ಬೇಕು, ನಾನು ಯಾವಾಗಲೂ ಆಸೆ ಪಟ್ಟವಳಲ್ಲ, ಆಸೆ ಪಟ್ಟು ಈ ಮೈಮನ ಒಂದಾಗಿಸೋದವಳಲ್ಲ. ಆದ್ರೂ ನಾನು ಮಾತ್ರ ಬಸರಿಯಾಗಿದ್ದು ನಿಜ ಸ್ವಾಮಿ, ನಾನು ಬಸರಿಯಾಗಿದ್ದು ನಿಜ. ಅಯ್ಯೋ ಶಿವ ಶಿವ, ಇದೆಂತ ಸೋಜಿಗದ ಸಂಸಾರ ನನ್ನದಿದು. ಇವಳ ಮಾತನ್ನು ತೀಕ್ಷಣವಾಗಿ ಗಮನಿಸಿದರೆ ನಾನೇ ಹುಚ್ಚನವಾಗಿರುವನೇ. ಆದರೂ ಗರ್ಭವತಿ ಎಂದು ಹೇಳಿದರೆ ಇದರ ಅರ್ಥ ಒಣಗಿದ ಮರುಭೂಮಿ ನೀರಿಗಾಗಿ ಬಾಯ್ಬಿಟ್ಟಿ, ನೇಗಲ ಹೊಡೆದು ನೇಗಲ ಹೂಡಿಗಳನ್ನೇ ಹೊಡೆದಿಲ್ಲ, ಉತ್ತರಿಯ ಮಳೆಯೂ ಆಗಿಲ್ಲ, ಊರಿಗೆಯಿಂದ ಬೀಜದ ಬಿತ್ತನೆಯೂ ಆಗಿಲ್ಲ. ಆದರೂ ಈ ಹೊಲ ಬೆಳೆದು ಬೆಳೆಯೋಗಿ ನಿಂತಿದೆ ಎಂದರೆ ಇದಾವ ಬೀಜದ ಬಿತ್ತನೆಯ ಫಲ? ಹೇಳು ಶಾಂತ, ಹೇಳು. ಸ್ವಾಮಿ, ಅದನ್ನು ನಾನು ಹೇಳಿದ್ದೇ ನಿಜವಾದರೆ ಈ ಭೂಮಿಯೇ ಪ್ರಳಯವಾದಂತೆ, ತಿರುಗುವ ಕಾಲಚಕ್ರ ಕತ್ತರಿಸಿ ಬಿದ್ದಂತೆ. ಅದನ್ನು ಭೀಕರವಾದ ಮಾತನ್ನು ಕೇಳಿಕೊಂಡು ನಿಮ್ಮ ಹೃದಯವೇ ಗಾಯವಾದಂತೆ ಸ್ವಾಮಿ, ಗಾಯವಾದಂತೆ. ಅದನ್ನು ನನ್ನ ಬಾಯಿಂದ ಕೇಳೋಕ್ಕಿಂತ ಮುಂಚಿತವಾಗಿ ಸ್ವಲ್ಪ ನನಗೆ ಕಾಲ ಅವಕಾಶ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಸ್ವಾಮಿ. ಸ್ವಲ್ಪ ನನಗೆ ಕಾಲ ಅವಕಾಶ ಕೊಡಿ, ನನ್ನ ತಪ್ಪನ್ನು ನಿನಗೆ ಬರೀ ಕಾಲಾವಕಾಶದ ಚಿಂತೆಯಾದರೆ ನನಗೆ ನನ್ನ ಮರ್ಯಾದೆ ಚಿಂತೆಯೇ ಕಾಡುತ್ತದೆ. ಮೌನ ಹೋದ ತಕ್ಷಣ ನನ್ನ ರಕ್ತ ಕುತನೆ ಕುದಿಯುತ್ತದೆ, ರೋಷ ಕೆರಳುತ್ತದೆ, ಕುಂಬಳಿಸಿ ಬರುತ್ತದೆ. ಅತ್ತ ನನ್ನ ತಮ್ಮಂದಿರು ನನ್ನತ್ತಿಗೆ ಗರ್ಭವತಿಯಾಗಿದ್ದಾಳೆ, ನನ್ನಣ್ಣ ತಂದೆಯಾಗುತ್ತಿದ್ದಾನೆ, ನಾವು ಚಿಕ್ಕಪ್ಪಗಳಾಗುತ್ತಿದ್ದೇವೆಂದು ಖುಷಿ ಪಡುತ್ತಿದ್ದಾರೆ. ಅಯ್ಯೋ ಶಿವ ಶಿವ, ನಾನೀಗೇನು ಮಾಡಲಿ? ಈ ರಾಮಲಿಂಗನ ಹೆಂಡತಿ ಪರಪುರುಷನಿಂದ ಗರ್ಭ ಧರಿಸಿದ್ದಾಳೆಂದರೆ ಎಲ್ಲಿ ಹೋಯಿತು ಈ ದಳಪತಿಯ ಮಾನ ಮರ್ಯಾದೆ? ದಯವಿಟ್ಟು ಅಂತ ಮಾತನಾಡಬೇಡಿ ಸ್ವಾಮಿ. ಯಾಕೆಂದ್ರೆ ಒಬ್ಬರ ಮನೆತನದ ಮರ್ಯಾದೆಗೆ ಮಸಿ ಬೆಳೆಯುವಂತ ಹೆಣ್ಣಲ್ಲರಿ ಶಾಂತ. ಈ ಸೇಡೆಂಬ ಬಾಣಕ್ಕೆ ಆ ಕಿತ್ತಿನಲ್ಲಿ ನುಚ್ಚು ನೂರಾಗಿ ಹೋಯ್ತರಿ, ನನ್ನ ಶೀಲ ನುಚ್ಚು ನೂರಾಗಿ ಹೋಯ್ತರಿ. ಮೋಸದ ಸತ್ಯವನ್ನು ಹೇಳು. ಈ ನಿನ್ನ ಶೀಲಕ್ಕೆ ಕಾರಣನಾದವನು ಯಾರೇ ಆಗಿರಲಿ, ಆತನ ಶಿರ ಹರಿಯಲು ಆ ಶ್ರೀಹರಿಯ ಸುದರ್ಶನವೇ ಅಡ್ಡೈಸಿ ಬರಲಿ. ಈ ಭೂಮಿ ಬಿರಿದ ನನ್ನನ್ನು ಪಾತಾಳಕ್ಕೆ ಒಯ್ಯಲಿ. ಅದಕ್ಕೆದುರಾಗಿ ನಿಂತು ಆ ಚಾಂಡಾಲ ರುಂಡವನ್ನೇ ಕಡಿದು ನಮ್ಮೂರಾಗಿಸಿ ಬಾಗಿಲ ನೇತು ಹಾಕಿ ಬಿಡುತ್ತೇನೆ. ಹೇಳು ಶಾಂತ, ಯಾರವರು? ಸ್ವಾಮಿ, ನಾನ್ ನಿಮಗೆ ಮೊದಲೇ ಕೇಳಿದ್ದೇನೆ, ಸ್ವಲ್ಪ ದಿನ ನನಗೆ ಕಾಲ ಅವಕಾಶ ಕೊಡಿ ಅಂತ. ಸ್ವಾಮಿ, ನನ್ನನ್ನು ಕ್ಷಮಿಸಿ, ನನಗೆ ಕಾಲ ಅವಕಾಶ ಕೊಡ್ರಿ.
ತಪ್ಪಲ್ಲ ಶಾಂತ, ಅದು ತಿಂಡ ಬಿಟ್ಟೋಗ ದನಗಳ ಮೈ ತಿಕ್ಕದೆ ಹೋದರೆ ಅದು ಸಿಕ್ಕ ಬಂಡಗಲ್ಲಿಗೆ ಮೈ ತಿಕ್ಕಿ ತಿಂಡ ತೀರಿಸಿಕೊಳ್ಳುತ್ತದೆ. ಅದರಂತೆಯಾಗಿದೆ ಇದರ ಸ್ಥಿತಿ. ಗಾಯದ ಮೇಲೆ ಗಾಯ ಆದಂತೆ ನನ್ನ ಮನಸ್ಸಿಗೆ ಬರೀ ಎಳಿಬೇಡಿ ಸ್ವಾಮಿ, ಬರೀ ಎಳಿಬೇಡಿ. ಅಣ್ಣ, ಏನಿದೆಲ್ಲ ನಿಮ್ಮ ಕಣ್ಣೀರು? ಈಗ ನಮಗೆಲ್ಲರೂ ಖುಷಿಯಾದಾಗ ನೀವೇನು ಯೋಚನೆ ಮಾಡುತ್ತೀರಿ? ಅದು ಹಾಗೇನಿಲ್ಲ ತಮ್ಮ. ಇಲ್ಲ ತಮ್ಮ, ಇವರು ಮುಂಜಾನೆಯಿಂದಲೂ ಹೀಗೆ ಮಾಡುತ್ತಿದ್ದಾರೆ. ಇವರದು ಏನು ಅಂತ ವಿಷಯನೇ ತಿಳಿತಾರೆ. ಏನಪ್ಪ ನೀನು? ಪಾಪು ಬರುತ್ತಿದೆ ಅಂದರೆ ಅತ್ತಿಗೆ ತಾಯಿ ಹಾಕಿಂದರೆ ನಾವು ಚಿಕ್ಕಪ್ಪಳ ಆಗ್ತೀವಿ ಅಂದ್ರೆ ನಮಗೆಲ್ಲ ಖುಷಿಯಾಗಿದೆ. ನಿಮಗೇನಾಗಿದೆ ಅಣ್ಣ? ಅದು ಹಾಗಲ್ಲ ತಮ್ಮ. ಬೇಕಾದ್ರೆ ನಿಮ್ಮ ಅತ್ತಿಗಿನ ಒಂದು ಮಾತು ಕೇಳಲ್ಲ. ಸಂತೋಷದಲ್ಲಿ ಅವನು ಕೇಳೋಕ್ಕೂ ಹೋಗಲ್ಲ, ಹೇಳೋಕ್ಕೂ ಹೋಗಲ್ಲ. ಏನತ್ತಿಗೆ, ನಿಮಗಾದ್ರೂ ಬುದ್ಧಿ ಬೇಡವೇ? ಬನ್ನಿರಿ ಒಳಗಡೆ ಎಲ್ಲರೂ ಹೋಗೋಣ. ನಡೆಯತ್ತಿಗೆ, ಒಳಗಡೆ ಹೋಗೋಣ.